ಸಾವಿರಾರು ಜನರ ಬದುಕಿನ ಮೇಲೆ ಪ್ರಭಾವ ಬೀರುವಂತಹ ವಿಚಾರ ಇದು. ಸಾವಿರಾರು ಜನರಿಗೆ ಇಷ್ಟ ಇಲ್ಲ. ನಾನು ಮುಖ್ಯವಾದ ವಿಚಾರಕ್ಕೆ ಬರೋದಕ್ಕೆ ಮೊದಲು ನೀವು ಈ ಹೋರಾಟಕ್ಕೆ ಇಳಿಬೇಕಾದಂತಹ ಅನಿವಾರ್ಯತೆ ಎಲ್ಲಿಂದ ಬಂತು ಅನ್ನೋದನ್ನ ಹೇಳೋದಕ್ಕೆ ಪ್ರಯತ್ನಿಸ್ತೀನಿ. ಅದು ಅಗತ್ಯ ಇರಲಿಲ್ಲ, ಆದ್ರೆ ಹೇಳಲೇಬೇಕು. ನೀವೆಲ್ಲರೂ ವೋಟ್ ಹಾಕುವಂತವ್ರು, ವೋಟ್ ಹಾಕೋರು ತಾನೆ. ನಿಮ್ಮ ವೋಟ್ ಇಲ್ಲದೆ ಯಾವನಾದ್ರೂ ಗೆಲ್ಲೋರಿಗೆ ಸಾಧ್ಯ ಆಗುತ್ತಾ? ನೀವೆಲ್ಲ ಗಟ್ಟಿಯಾಗಿ ನಾವು ನಿಮ್ಗೆ ವೋಟ್ ಹಾಕಲ್ಲ ಅಂದ್ರೆ ನಿಮ್ಮ ಹಳ್ಳಿ ಅಲ್ಲ, ಪಕ್ಕದ ಸುತ್ತಮುತ್ತ ಎಲ್ಲೆಲ್ಲೋ ಅದು ಪ್ರಭಾವ ಆಗುತ್ತೆ. ನಿಮ್ಮ ಜನರನ್ನ ಎದುರು ಹಾಕೊಂಡ ಯಾವನ್ನು ಯಾವತ್ತೂ ಗೆಲ್ಲಲ್ಲ. ನಿಜನಾ? ಆದ್ರೆ ಇವತ್ತು ಅವ್ರಿಗೆ ಭಯ ಇದೆಯಾ? ಮೊನ್ನೆ ಒಂದು ವಾರದ ಹಿಂದೆ ತಮಿಳುನಾಡಲ್ಲಿ ಚುನಾವಣಾ ಫಲಿತಾಂಶ ಬಂತು. ಅಲ್ಲಿ ಎರಡು ಪಕ್ಷಗಳು ಪೈಪೋಟಿ ಮೇಲೆ 1000, 5000, 10,000, 20,000 ರೂಪಾಯಿ ತನಕ ಒಂದು ನೋಟು ಕೊಟ್ಟರು. ಅಲ್ಲಿ ದುಡ್ಡು ಕೊಡದೇ ಇದ್ದವರು ಇವತ್ತು ಗೆದ್ದು ಬಂದಿದ್ದಾರೆ. ನಮ್ಮ ಆನೇಕಲ್ ತಾಲೂಕು, ನಿಮ್ದು ನಮ್ದು ಅಕ್ಕಪಕ್ಕದ ತಾಲೂಕೆ. ಆನೇಕಲ್ ತಾಲೂಕಿನ ಪಕ್ಕದ ಹೊಸೂರಿನಲ್ಲಿ ಇದೇ ತರಹದ ರೈತರು 5,000, 10,000, 20,000 ಜನ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ರು ಭೂ ಸ್ವಾಧೀನದ ವಿರುದ್ಧ. ನಮ್ಮೆಲ್ಲಾದ್ರೂ ಕರ್ನಾಟಕದಲ್ಲಿ ಪರವಾಗಿಲ್ಲ, ನಮ್ಮ ತಾಯಿ ತವರು ಮನೆ ಅಲ್ಲಿ ಹೊಸೂರು ತಾಲೂಕು. ನಮ್ಮ ನೆಂಟರುಗಳಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಭೂಮಿ 5 ಲಕ್ಷ 10 ಲಕ್ಷ ಸಿಗ್ತಾ ಇಲ್ಲ ಇವತ್ತು ಪರಿಹಾರ. 5 ಎಕರೆ 10 ಎಕರೆ ಭೂಮಿ ಕಳ್ಕೊಳ್ತಾ ಇದ್ದಾರೆ ಅವರು ಭೂ ಸ್ವಾಧೀನಕ್ಕಲ್ಲಿ. ಅವರಲ್ಲಿ ಗೈಡೆನ್ಸ್ ವ್ಯಾಲ್ಯೂ ತುಂಬಾ ಕಡಿಮೆ. ಹಾಗಾಗಿ 1 ಎಕರೆಗೆ ಇವತ್ತಿನ ಮಾರ್ಕೆಟ್ ರೇಟ್ ಅಲ್ಲಿ 1 ಕೋಟಿ 2 ಕೋಟಿ ಇರೋದು ಅಲ್ಲಿ ಇವತ್ತು 5 ಲಕ್ಷ 10 ಲಕ್ಷ 20 ಲಕ್ಷ ಪರಿಹಾರ ಸಿಗ್ತಾ ಇದೆ. ಪರಮ ಮೋಸ. ಆದರೆ ಆ ಮೋಸ ಮಾಡೋದಿಕ್ಕೆ ಹೋದಂತವರು ಇವತ್ತು ತಮಿಳುನಾಡಿನಲ್ಲಿ ನಾಮಾವಶೇಷ ಇಲ್ಲದೆ ನಾಶ ಆಗಿದ್ದಾರೆ. ಯಾರು ಮಾಡಿದ್ದು? ಹಾಗೆ ಮತದಾರರು, ನೀವು. ಅಲ್ಲಿ ಇವತ್ತು ಭಯ ಹುಟ್ಟಿದೆ. ನಾವು ಈ ತರಕ್ಕೆ ಜನದ್ರೋಹ ಮಾಡೋದಿಕ್ಕಾಗೋದಿಲ್ಲ. ನಮಗೆ ಈ ತರ ದ್ರೋಹ ಮಾಡಿದ್ರೆ ಜನ ನಮಗೆ ವೋಟ್ ಹಾಕೋದಿಲ್ಲ, ಗೆಲ್ಸೋದಿಲ್ಲ ಅಂತ. ಇವತ್ತು ಮೊನ್ನೆ ಇಲ್ಲಿ ಸೋತಂತವ್ರು 2 ಸಲ ಗೆದ್ದದ್ದು, ಲೋಕಸಭೆ ಎಲೆಕ್ಷನ್ ಅಲ್ಲಿ ಗೆದ್ದಂತವ್ರು ಯಾರು? ಮೊನ್ನೆ ಸೋತವ್ರು 2 ಸಲ ಗೆದ್ದು 1 ಸಲ ಸೋತವ್ರು ಯಾರು? ಇಲ್ಲಿ MP ಡಿ.ಕೆ. ಸುರೇಶ್ಗಾಗ್ಲಿ, ಅವರನ್ನ ಡಿ.ಕೆ. ಶಿವಕುಮಾರ್ಗಾಗ್ಲಿ, ಇನ್ಯಾವುದೋ ಪಕ್ಷದವ್ರಿಗೆ, ನಾವು JCB ಅಂತೀವಿ, ಆ ಪಕ್ಷದವ್ರಿಗಾಗ್ಲಿ ಈ ಜನ ನಾವು ಅವ್ರ ವಿರುದ್ಧ ಮಾಡಿದ್ರು ನಮ್ಮ ವಿರುದ್ಧವಾಗಿ ವೋಟ್ ಹಾಕ್ತಾರೆ ಅಂತ ಏನಾದ್ರು ಅನ್ಸಿದ್ಯಂದ್ರಮ್ಮ ಅವ್ರಿಗೆ? ಅನ್ಸಿದ್ಯಾ? ಯಾಕೆ ಹೇಳಿ? ನಾವೇನ್ ನೋಡ್ತೀವಿ? ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು. 2 ಬೆಳೆದಿರೋರಿಗೆ ಲಿಕ್ಕರ್ ಕೊಟ್ರೆ, ಸೀರೆ ರೌಕೆ ಕೊಟ್ರೆ, ಹೆಣ್ಣು ಮಕ್ಕಳಿಗೆ ಯಾರು ಪಾಪ ಅಣ್ಣ ತಮ್ಮಂದ್ರಿಲ್ಲ, ಗಂಡ ಇಲ್ಲ, ಇನ್ಯಾವನ್ನೋ ಲೋಫರು ಅಲ್ಕನೆ ತಂದು ರೌಕೆ ಕೊಡ್ಬೇಕು ಅಲ್ವಾ? ಅವನು ಕೊಡೋ ದುಡ್ಡಿಗೆ ಆಸೆ ಪಟ್ಕೊಂಡು ಗಂಡಸರು ಅವ್ರು ಕೊಡ್ಸೋ ಎಣ್ಣೆಗೆ ಬಾಡೂಟಕ್ಕೆ ಬಾಯಿ ಬಿಟ್ಕೊಂಡು ಚೋಲು ಸುರಿಸ್ಕೊಂಡು ಬರುವಂತ ನಾಯಿಗಳಿವು. ನಾಯಿಗಳಿಗೆ ಬಿಸ್ಕತ್ ಹಾಕ್ದಂಗೆ ಈ ಹೋರಾಟಕ್ಕೆ ಬಂದಿರೋರ್ಗೋ ಇನ್ಯಾರಿಗೋ ಬಿಸ್ಕತ್ ಹಾಕಿದ್ರೆ ಅದೇ ಬಟ್ಟೆ ತಗೋ ಹೋಗಿ ಮುಂದಿನ ಎಲೆಕ್ಷನ್ ನಮ್ಗೆ ವೋಟ್ ಹಾಕ್ತಾರೆ ಅನ್ನುವಂತ ದುರಹಂಕಾರದ ಕಾರಣಕ್ಕೆ ಇವತ್ತು ನಿಮ್ಮನ್ನ ಬೀದಿಯಲ್ಲಿ ಇಳಿಸಿದ್ದಾರೆ. ಇಲ್ಲ ಅಂದಿದ್ರೆ ಇಷ್ಟು ಜನ ಇಲ್ಲಿ ಹೋರಾಟಕ್ಕೆ ಬಂದಿದ್ದಾರೆ ಅಂದ್ರೆ ರಾಜಕೀಯದವರು ಭಯ ಪಡ್ತಾ ಇದ್ರು. ಯಾಕೆ? ಮುಂದಿನ ಎಲೆಕ್ಷನ್ ಅಲ್ಲಿ ಇವರೇ ನಮ್ಗೆ ವೋಟ್ ಹಾಕೋರು, ಇವರು ಜಾತಿ ನೋಡಲ್ಲ, ಕುಲ ನೋಡೋದಿಲ್ಲ, ಹಣ ನೋಡೋದಿಲ್ಲ, ನ್ಯಾಯ ನೀತಿ ಮತ್ತೆ ನಾವು ಮಾಡಿರೋ ಕೆಲಸ ನೋಡ್ತಾರೆ ಅನ್ನೋ ಧೈರ್ಯ ಅನ್ನೋದು ಅವ್ರು ಗೊತ್ತಿದ್ದಿದ್ರೆ. ಅದಕ್ಕೆ ನೀವು ಇವತ್ತು ಕೇವಲ ನೀವಷ್ಟೇ ಕಾರಣ ಅಲ್ಲ, ನಮ್ಮ ರಾಜ್ಯದ ಈ ತರಕ್ಕೆ ಹಣಕ್ಕೋ ಹೆಂಡಕ್ಕೋ ವೋಟ್ ಮಾಡ್ಕೊಂಡಿರೋ ಪ್ರತಿಯೊಬ್ಬರು ಅವರೆಲ್ಲ ಸೇರಿ ಮಾಡಿರುವಂತಹ ಕುಕೃತ್ಯದಿಂದಾಗಿ ನೀವು ಇವತ್ತು ಬೀದಿಗೆ ಬಂದಿದ್ದೀರಮ್ಮ. ಅರ್ಥ ಮಾಡ್ಕೊಳ್ಳಿ. ನಾನು ಗಂಡಸರಿಗೆ ಏನು ಮಾತಾಡಕ್ ಹೋಗಲ್ಲ, ನಾನು ಹೆಣ್ಣುಮಕ್ಕಳಿಗೆ ಮಾತಾಡ್ತೀನಿ. ಇವತ್ತು ನಿಮ್ಮ ಮನೆಗಳು ಉಳಿತಾ ಇದ್ರೆ ಬಹುತೇಕವಾಗಿ ಹೆಣ್ಣು ಮಕ್ಕಳಿಂದಾನೆ. ನಮ್ಮ ಅವಿಭಜಿತ ಬೆಂಗಳೂರು ಜಿಲ್ಲೆ ಏನಿದೆ, ಬೆಂಗಳೂರು ನಗರ, ಗ್ರಾಮಾಂತರ, ಇವತ್ತು ನಿಮ್ದು ರಾಮನಗರ ಅಲಿಯಾಸ್ ಬೆಂಗಳೂರು ದಕ್ಷಿಣ, ಕೋಲಾರ, ಚಿಕ್ಕಬಳ್ಳಾಪುರ, ಇಲ್ಲೆಲ್ಲ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಹಸು ಇಟ್ಕೊಂಡು 1, 2, 3, 4 ಹಸು ಕಟ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಲಾಲನೆ ಪಾಲನೆ ಮಾಡಿಕೊಂಡು ಹಸುಗಳಿಂದ ಹಾಲು ಕರೆದು ಡೈರಿಗೆ ಹಾಕಿ ನಿಮ್ಮಲ್ಲಿ ಎಷ್ಟು ಜನ ಮನೆ ಕಟ್ಕೊಂಡಿಲ್ಲ ಹೇಳ್ರಮ್ಮ? ಕೈ ಎತ್ತಿ. ನೀವೆಲ್ಲ ಇವತ್ತು ಹೆಣ್ಣು ಮಕ್ಕಳು ನೀವು ಮನೆಯನ್ನು ಉರುಳಿಸಿರೋದು. ನಿಮ್ಮ ಮನೆ ಗಂಡಸರು ಒಂದಷ್ಟು ಸಹಾಯ ಮಾಡಿರ್ಬೋದು, ಇಲ್ಲ ಅಂತಲ್ಲ. ಆದ್ರೆ ಅದನ್ನೆಲ್ಲ ಸರಿಯಾಗಿ ನೋಡ್ಕೊಳ್ಳೋರು ಯಾರು? ನೀವು ತವ್ರ ಮನೆಗೆ ಓಡೋಗ್ತೀರಾ? ಯಾವಾಗಲಾದ್ರು ಗಂಡ ಬೇಜಾರು ಮಾಡ್ಕೊಂಡ್ರೆ, ಇನ್ಯಾರಾದ್ರೂ ಏನಾದ್ರು ಅಂದ್ಬಿಟ್ರು ಅಂತೇಳಿ ಅತ್ತೆ ಮೇಲೆ ಕೋಪ ಮಾಡ್ಕೊಂಡು ತವ್ರ ಮನೆಗೆ ಹೋಗ್ತೀರಾ?
ಅಥವಾ ರಾತ್ರೋರಾತ್ರಿ ಯಾವುದೋ ಹೋಗಿ ತವ್ರ ಮನೇಲಿ ಉಳ್ಕೊಳಕ್ಕಾಗುತ್ತಾ? ನಮ್ಮಮ್ಮ 4-5 ಹಸು ಕಟ್ಕೊಂಡಿದ್ಲು. ಅದ್ರಲ್ಲಿ ಒಂದು ಹಸು ಒಂದ್ ಹೊತ್ತಿಗೆ 12 ಲೀಟರ್ ಹಾಲು ಕರಿತಿತ್ತು. ಒಂದ್ ದಿವಸಕ್ಕೆ 20-25 ಲೀಟರ್ ಹಾಲು ಕರಿತಿತ್ತು. ಆ ಹಸು ಅದ್ರಲ್ಲಿ ಬರ್ತಾ ಇದ್ದೆ. ಇವತ್ತೆಲ್ಲ ನಾನು ಹೇಳ್ತಾ ಇರೋದು 30 ವರ್ಷ 35 ವರ್ಷದಿಂದ ಆ ಹಸುನಲ್ಲಿ ಕರೆದ ಹಸು ಹಾಲು ಕರೆದ ದುಡ್ಡಲ್ಲಿ ನನ್ನನ್ನ ನಮ್ಮಮ್ಮ ಇಂಜಿನಿಯರಿಂಗ್ ಓದಿಸಿದ್ಲು. ಹೀಗೆ ಕುಟುಂಬಗಳು ಎಷ್ಟೋ ಕಡೆಗಳಲ್ಲಿ ನಮ್ಮ ಈ ಜಿಲ್ಲೆಗಳಲ್ಲಿ ಉಳಿದಿದ್ದು ಹೈನುಗಾರಿಕೆಯಿಂದ. ಇವತ್ತು ಅಂತಹ ಹೈನುಗಾರಿಕೆ ಮಾಡುವ ಸಾವಿರಾರು ಕುಟುಂಬಗಳು ಈ ಇಷ್ಟು ಹಳ್ಳಿಗಳಲ್ಲಿದೆ. ಈ ಹಳ್ಳಿಗಳಲ್ಲಿ ನಾನು ಹೋಗಿ ನೋಡ್ಕೊಂಡು ಬಂದೆ. ನಾನು ನಮ್ಮ ಆಗ್ಲೇ ಹೇಳಿದಾಗೆ ನಮ್ಮ ಆನೇಕಲ್ ತಾಲೂಕ್ ತರಕ್ಕೆ ಇದನ್ನು ಬಿಡದಿ ಪಕ್ಕನೇ ಅಲ್ವಾ ಅನ್ಕೊಂಡಿದ್ದೆ. ನಿಜಕ್ಕೂ ನೀವು ಪುಣ್ಯವಂತರು. ಆದ್ರೆ ಯಾವ್ದೋ ಪಾಪ ಒಳ್ಳೆಯವ್ರಿಗೂ ಏನೋ ಪುಣ್ಯವಂತರಿಗೂ ಕೆಟ್ಟ ಕಾಲ ಬರುತ್ತೆ ಅಂತಾರಲ್ವಾ ಆ ತರಕ್ಕೆ ನಿಮ್ಗೆ ಕೆಟ್ಟ ಕಾಲ ಬಂದಿದೆ. ಪುಣ್ಯವಂತರು ಬೆಂಗಳೂರು ಸುತ್ತಮುತ್ತ ನಿಮ್ಮಷ್ಟು ಫಲವತ್ತಾದ ಈ ತರಕ್ಕೆ ಮಲೆನಾಡಿನ ರೀತಿ ಇರುವಂತಹ ಭೂಮಿಯನ್ನ ನಾನೆಲ್ಲೂ ನೋಡಿಲ್ಲ. ನಮ್ಮ ಆನೇಕಲ್ ತಾಲೂಕಲ್ಲೂ ನೋಡಿಲ್ಲ, ದೇವನಹಳ್ಳಿಯಲ್ಲೂ, ಹೊಸಕೋಟೆಯಲ್ಲೂ, ಕನಕಪುರದಲ್ಲಂತೂ ನೋಡೇ ಇಲ್ಲ. ಈ ಬಿಡದಿ ಭಾಗ ಬಿಡದಿ ಹೋಗ್ಲಿ ಈ ಭಾಗದಲ್ಲಂತೂ ಏನು ಅಲ್ಲಿ ರೇಷ್ಮೆ ಬೆಳಿತೀರಾ, ಹೈನುಗಾರಿಕೆ ಮಾಡ್ತೀರಾ, ತರಕಾರಿ ಬೆಳಿತೀರಾ, ಮಾವಿನ ತೋಪುಗಳು, 100 ಎಕರೆಗಳಲ್ಲಿ ಮಾವಿನ ತೋಪುಗಳು, ಅಡಿಕೆ. ಬೆಂಗಳೂರು ಸುತ್ತಮುತ್ತ ಬಹುಶಃ ನಿಮ್ಮೂರಲ್ಲಿ ಬಿಟ್ಟರೆ ಇನ್ನೆಲ್ಲೂ ಅಡಿಕೆ ಬೆಳೀತಾ ಇಲ್ಲ. ತೆಂಗು, ತರಕಾರಿ, ಸೊಪ್ಪು, ಆ ನೆಲ ಅಂತೂ ನಮ್ಗೆ ಸಲಿಕೆ ಗುದ್ದಿಲಿ ಕೆಲಸ ಮಾಡಿರುವಂತವ್ರು, ಹೊಲದಲ್ಲಿ ತೋಟ ಮಾಡಿರುವಂತವ್ರು ನಮಗೆ ಗೊತ್ತು. ನೆಲದಲ್ಲಿ ಸಲಿಕೆ ಆಡಿಸುವಾಗ ಎಷ್ಟಿದ್ರು ಹೇಗಿದ್ರೆ ಅದು ಇನ್ನೂ ಸ್ವಲ್ಪ ನೀರು ಕಟ್ಟೋಣ, ಇನ್ನೂ ಸ್ವಲ್ಪ ಪಾತಿ ಮಾಡೋಣ ಅನ್ಸುತ್ತೆ ಅಂತ. ಒಳ್ಳೆ ಏನಂತಾರ ಬೆಣ್ಣೆ ನೀರು ಬಿದ್ರೆ ಬೆಣ್ಣೆ ಆದಂಗಾಗುತ್ತೆ ನಿಮ್ ಭೂಮಿ. ಇಂಥ ಭೂಮಿಯನ್ನ ಫಲವತ್ತಾದ ಭೂಮಿಯನ್ನ ಹೋಗಿ ಈ ನೀಚರು ಇಲ್ಲಿ ಅಭಿವೃದ್ಧಿ ಇಲ್ಲ ಅಂತಾರಲ್ವಾ. ಏನ್ ಅಭಿವೃದ್ಧಿ ಅಂದ್ರೆ ದೊಡ್ಡ ಮನೆ, ದೊಡ್ಡ ಕಾರುಗಳು, ಹೋಗೋದು ತಿನ್ನೋದು, ಬೆಂಗಳೂರಲ್ಲೋ ಇನ್ನೊಂದು ಕಡೆನೋ ಅಲ್ಲೆಲ್ಲೋ IPL ಆಡೋ ಸೂಜಾಡೋದು, ಥೈಲ್ಯಾಂಡ್ಗೆ ಮಸಾಜ್ ಮಾಡಿಸ್ಕೊಳ್ಳೋದಕ್ಕೆ. ನಮ್ಮೂರು ಹೆಣ್ಮಕ್ಳು ಯಾರು ಮಸಾಜ್ ಮಾಡೋದಿಲ್ಲ, ಹಾಗಾಗಿ ಥೈಲ್ಯಾಂಡ್ ಅಲ್ಲಿ ಹೋಗಿ ಅಲ್ಲಿ ಹೆಣ್ಮಕ್ಳ ಕೈಯಲ್ಲಿ ಮಸಾಜ್ ಮಾಡಿಸ್ಕೊಳ್ಳೋದು. ಇದೇನ್ ನಮ್ಮ ಅಭಿವೃದ್ಧಿ ಇದೆ? ಶ್ರೀಮಂತಿಕೆ. ಕುಡಿಯಬಾರದನ್ನ ಕುಡಿದು ತಿನ್ನಬಾರದನ್ನ ತಿನ್ನೋದು ಶ್ರೀಮಂತಿಕೆನಾ? ಏನು ಶ್ರೀಮಂತಿಕೆ ಅಂದ್ರೆ ಗೌರವ ಘನತೆಯಿಂದ ಬದುಕೋದು ಶ್ರೀಮಂತಿಕೆ, ನ್ಯಾಯ ನೀತಿಯಿಂದ ಬದುಕೋದು ಶ್ರೀಮಂತಿಕೆ, ಯಾವುದೇ ಸಾಲ ಸೋಲ ಇಲ್ಲದೆ ಸ್ವಾಭಿಮಾನದಿಂದ ಬದುಕೋದು ಶ್ರೀಮಂತಿಕೆ. ಅದು ನಿಮ್ಗಿಲ್ವಾ? ನಿಮ್ಗಿದೆಯೋ ಇಲ್ವೋ? ಶ್ರೀಮಂತ ಯಾರು ಅಂದ್ರೆ ಒಂದು ಮಾತಿದೆ, ತನ್ನ ಅಗತ್ಯಗಳನ್ನ ಮೀರಿ ₹1 ಎಕ್ಸ್ಟ್ರಾ ಯಾವನ ಹತ್ರ ಇರುತ್ತೋ ಹೆಚ್ಚಾಗಿ ಅವನೇ ಶ್ರೀಮಂತ ಅಂತ. ಇಲ್ವೇನಮ್ಮ? ನಮ್ದೆಲ್ಲ ಅಗತ್ಯಗಳ ಮೀರಿದೆ, ಜೇಬಲ್ಲಿ ಈಗಲೂ ಒಂದು ₹5 ₹10 ಇದೆ ಅಂದ್ರೆ ನನ್ ಶ್ರೀಮಂತ ಹೌದೋ ಅಲ್ವೋ? ಸಾಲ ಇಲ್ಲ, ಯಾರ ಹತ್ರ ಕೈ ಹೊಡ್ತಾ ಇಲ್ಲ, ಇನ್ನೇನೋ ಆಗ್ಬಿಡುತ್ತೆ ಅಂತಿಲ್ಲ. ಒಳ್ಳೆಯ ಸರ್ಕಾರಿ ಶಾಲೆ, ಒಳ್ಳೆಯ ಗೌರ್ಮೆಂಟ್ ಸ್ಕೂಲ್ ಇದ್ರೆ ಅಲ್ಲಿ ನಮ್ಮ ಮಕ್ಕಳಿಗೆ ಖಾಸಗಿ ಯಾವ್ಯಾವ ದೊಡ್ಡ ಸ್ಕೂಲಲ್ಲಿ ಕೊಡುವಂತ ಶಿಕ್ಷಣ ಸಿಕ್ಕಿದ್ರೆ ನಾವು ಅಲ್ಲಿ ಕಳಿಸೋದಕ್ಕೆ ಅರ್ಥ ಇದೆಯಾ? ಅಂತ ಒಂದು ಶಾಲೆ ಕಟ್ಕೊಳಕ್ಕಾಗಲ್ವಾ ನಮಗೆ? ಏನೋ ಕಾಯಿಲೆ ಬಂತು, ಏನು ಸರ್ಕಾರ ನಮ್ಮಿಂದ ನೂರಾರು ಕೋಟಿ ರೂಪಾಯಿ, ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿ ತೆರಿಗೆ ತಗೊಳುತ್ತೆ. ಒಳ್ಳೆ ಆಸ್ಪತ್ರೆ ಮಾಡಿದ್ರೆ ನಾವು ಅಯ್ಯೋ ನಮ್ಗೇನೋ ಕಾಯಿಲೆ ಬಂದ್ಬಿಡುತ್ತೆ, ಅದಕ್ಕೆ ಲಕ್ಷಾಂತರ ರೂಪಾಯಿ ಸೇರಿಸಬೇಕು ಅನ್ನೋ ಭಯ ಇರುತ್ತಾ? ಇಷ್ಟೇ ಬೇಕಾಗಿರೋದು. ಒಳ್ಳೆ ಶಾಲೆ, ಒಳ್ಳೆ ಆಸ್ಪತ್ರೆ ಇದ್ರೆ ನಮ್ಗೆ ಇವತ್ತಿನ ಸಂದರ್ಭದಲ್ಲಿ ಏನೇನು ಖರ್ಚಿಲ್ಲ. ಇದೇನ್ರಮ್ಮ ಜಮೀನು ಮಾರ್ಬೇಕಾಗಿದ್ಯಾ, ಕೂಡಿಡ್ಬೇಕಾಗಿದೆಯಾ? ನಾವೆಲ್ಲರೂ ಶ್ರೀಮಂತರಾಗೆ ಬದುಕಬಹುದು. ಆದ್ರೆ ಒಂದು ಒಳ್ಳೆ ಶಾಲೆ ಮಾಡಿಸಲಾರದ ಈ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮೆಂಬರ್ಗಳು, MLAಗಳು, ಒಳ್ಳೆ ಆಸ್ಪತ್ರೆ ಕಟ್ಟಲಾಗದ ಈ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮೆಂಬರ್ಗಳು, MLAಗಳು, ಮಿನಿಸ್ಟರ್ಗಳು ಇಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ. ಆದ್ರೆ ಗೊತ್ತಿಲ್ಲ ನನಗೆ ಈ ಊರಲ್ಲಿ ಎಷ್ಟು ಬಾರಿ ಇದೆಯೋ, ಎಷ್ಟಿದೆ? ಏನ್ ಖುಷಿಯಾಗಿ ಹೇಳ್ಕೊಳ್ತಿರೋಣ, ನಿಮ್ಗೂ ಮಾನ ಮರ್ಯಾದೆ ಇಲ್ಲ. ಇವರಂತೂ ಈ ಹೆಣ್ಮಕ್ಳು ಇವತ್ತೇನೋ ಎದ್ದು ಬಂದಿದ್ದಾರೆ, ಅವ್ರಿಗೂ ನಿಮ್ಗೇನ್ ಜವಾಬ್ದಾರಿ ಇಲ್ರಮ್ಮ. ಅವ್ನು ಯಾವನ್ ಬಾರ್ ಹೆಲ್ಪ್ ಮಾಡ್ತಾ ಇದ್ದೋ ಜ್ಞಾಪಿಸ್ಕೊಳ್ಳಿ. ಅವನಿಗೆ ಬೆಳಿಗ್ಗೆ ಇಷ್ಟೊತ್ತಿಂದ ತನಕ ಮಾತ್ರ ಬಾರ್ ಓಪನ್ ಮಾಡಬೇಕು ಅಂತಿರುತ್ತೆ. ಆದ್ರೆ ನೀವು ಯಾರು ಕೇಳೋದಿಲ್ಲ, ಯಾರು ಕಾಲಲ್ಲಿರೋದನ್ನ ಕೈಗೆ ತಗೊಳ್ಳೋದಿಲ್ಲ, ಮೂಲೆಯಲ್ಲಿರೋದನ್ನ ಕೈಗೆ ತಗೊಳ್ಳೋದಿಲ್ಲ. ಚಪ್ಪಲಿ ತಗೊಂಡು ಪರಕೆ ತಗೊಂಡು ಅಂತ ಬಾರ್ಗಳನ್ನ ನಡೆಸೋರಿಗೆ ಚಪ್ಪಲಿ ಪರಕೆ ಹೊಡೆದ್ರೆ ನಿಮ್ ಮನೆ ಗಂಡು ಮಕ್ಕಳು ಉಳಿತಾರೆ. ಕಾರ್ ಇಟ್ಟಿರೋನೇನಾ? 4 ಬಾರ್ ಓನರ್ರೆ. ಯಾವುದು ಇದೆಯಾ? ಎಲ್ಲಪ್ಪ? ಆದರ್ಶ್ ಇಂಗ್ಲಿಷ್ ಸ್ಕೂಲು ಅದ್ರ ಓನರ್ರಾ? 4 ಜನ ರೈತರಿಲ್ಲ ಅಂತ. ಅವನಿಗೆ ನಾನು ಇವತ್ತೇನು ಹೇಳಲ್ಲ,
ಅವನು ಸಾಯೋದ್ರೊಳಗಡೆ ಏನಾಗ್ತಾನೋ ನಾವು ನೋಡೋಣ ಅಷ್ಟೇ. ಒಂದು ಪ್ರಾಮಾಣಿಕವಾದ ಹೋರಾಟವನ್ನ, ಒಂದು ಪ್ರಾಮಾಣಿಕವಾದ ವಿಚಾರವನ್ನ ತನ್ನ ದುಡ್ಡಿನ ದರ್ಪದಿಂದ, ಆ ದುರಹಂಕಾರದಿಂದ ಕೀಳು ಮಾಡ್ತಾರಲ್ವಾ, ಇವರೆಲ್ಲ ದುರ್ಯೋಧನ ದುಶ್ಯಾಸನ ಸಂತತಿಯವರು. ಅವ್ರಿಗೇನಾಯ್ತು? ಪುರಾಣ ಇರಬಹುದು, ಧರ್ಮ ಸಂಸ್ಥಾಪನೆ ಆಗಬೇಕು ಅಂದ್ರೆ ಇಂಥ ದುಷ್ಟ ಸಂಹಾರ ಹಾಗೆ ಆಗುತ್ತೆ. ಹಾಗಾಗಿ ಅವ್ರು ಯಾರೋ ಹೇಳಿದ್ರು, ಇವ್ರು ಯಾರೋ ಹೇಳಿದ್ರು ಅಂತಲ್ಲ. ಮೊದಲು ನೀವು ಹೆಣ್ಮಕ್ಳು ಈ ಬಾರ್ಗಳನ್ನ ನಿಲ್ಸೋದಿಕ್ಕೆ ಏನಾದ್ರು ಮಾಡಬಹುದು. ನೋಡಿ, ಅವ್ನು ತಮಿಳ್ನಾಡಲ್ಲಿ ಬಂದ ತಕ್ಷಣ 700-800 ಬಾರ್ ಕ್ಲೋಸ್ ಮಾಡ್ದ. ಎಲೆಕ್ಷನ್ ನಲ್ಲಿ ನೀವು ಹುಷಾರಾಗಿರ್ಬೇಕು. ಎಲೆಕ್ಷನ್ ನಲ್ಲಿ ನಿಮ್ಮ 17-18 ವರ್ಷ ತುಂಬಿರೋ ಮಕ್ಕಳು ಯಾರ ಮನೆಯಲ್ಲಾದ್ರೂ ಇದ್ರೆ ಎಲೆಕ್ಷನ್ ನಡೆಯೋಷ್ಟು ದಿವಸ, ಒಂದು ತಿಂಗಳ ಕಾಲ ಅವ್ರನ್ನ ಮನೆಯಿಂದ ಹೊರಗೆ ಬಿಡಬೇಡಿ. ಅವರಿಗೆ ತೀರ್ಥ ದೀಕ್ಷೆ ಸಿಗುತ್ತೆ ಹೊರಗೆ ಬಿಟ್ರೆ. ಏನ್ ಸಿಗುತ್ತೆ? ಬಿಟ್ಟಿಯಾಗಿ ಬಾರು, ಬಿಟ್ಟಿಯಾಗಿ ಬೀರು, ಬಿಸ್ಕಿ. ಇಲ್ಲಿರೋ ಗಂಡಸರಿಗೆಲ್ಲ ಬಹುತೇಕ ಹಂಗೆ ಅಲ್ವಾ ಆಗಿರೋದು. ಎಲೆಕ್ಷನ್ ಟೈಮಲ್ಲಿ ತಮ್ಮೆಲ್ಲ ತಾನು ನೀವೆಲ್ಲ ಬಹಳ ಅಭ್ಯಾಸ ಮಾಡ್ಕೊಂಡಿರೋದು. ಯಾರು ಕುಡಿಯೋರಿದ್ರೆ ಎಲೆಕ್ಷನ್ ಟೈಮಲ್ಲೇ ಜಾಸ್ತಿ ಕುಡಿಯೋದು ಅವ್ರಿಗೆ ಅಭ್ಯಾಸ ಆಗಿರೋದು ಎಲೆಕ್ಷನ್ ಟೈಮಲ್ಲೇ. ನಿಮ್ಗೆಲ್ಲ ಗೊತ್ತು ಮನೆಗಳಲ್ಲಿ ಹೆಣ್ಮಕ್ಳಿಗೆ. ಇವೆಲ್ಲ ಈ ಹೋರಾಟ ಯಾಕೆ ಅನಿವಾರ್ಯ ಆಗಿದೆ ಅನ್ನೋದಕ್ಕೆ ಕಾರಣಗಳು ಅಂತ ನಾನು ಹೇಳ್ತಾ ಇದ್ದೀನಿ. ಫಲವತ್ತಾದ ಭೂಮಿ ಇಲ್ಲಿ ಅದೇನೇನೋ ಅಭಿವೃದ್ಧಿ ಆಗಿಲ್ಲ. ನಮ್ಮಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು? ಇದಕ್ಕಿಂತ ಅಭಿವೃದ್ಧಿ ಆಗ್ಬೇಕಾ? ಒಟ್ಟು ಆಸ್ತಿ ಮೌಲ್ಯದ ಅಭಿವೃದ್ಧಿ, ನಮ್ಮ ಅದೇ ಜನರ ಅಭಿವೃದ್ಧಿ ಅಲ್ಲ, ದುಡ್ಡಿನ. ಅದೇ ಆ ದುಡ್ಡು ಇಟ್ಕೊಂಡು ಎಲ್ಲಿ ಹೋಗ್ತಾರೆ? ಬೆಂಗಳೂರು 5 ಸ್ಟಾರ್ ಹೋಟ್ಲಿಗೆ ಹೋಗ್ತಾರೆ. ಯಾವನ ಸಿನಿಮಾದವ್ರನ್ನೋ ಸಿನಿಮಾ ದವಳನೋ ಕರೆಸ್ಕೊಳ್ತಾರೆ, ಡ್ಯಾನ್ಸ್ ಮಾಡ್ತಾರೆ. 2, 3, 4 ಜನ ಒಂದು ರೂಮ್ ಹೋಗಿ ಬರ್ತಾರೆ, ಅಲ್ಲಿ ಡ್ರಗ್ಸ್ ತಗೊಳ್ತಾರೆ, ಕೊನೆಗೆ ಇನ್ನೇನೋ ನೆಗಡಿ ಬೀಳ್ತಾರೆ. ಅದು ಅಭಿವೃದ್ಧಿ. ಇವರಿಗೆ ಗೌರವ ಘನತೆಯಿಂದ ಮಾನ ಮರ್ಯಾದೆಯಿಂದ ಬದುಕೋದು ಅವ್ರಿಗೆ ಅಭಿವೃದ್ಧಿ ಆಗನ್ಸಲ್ಲ. ಆಗ್ಲೇ ನಾನು ಹೇಳಿದಾಗೆ ನಾವು ಯಾರ ಹತ್ರನು ಕೈ ಚಾಚದೆ ನಮ್ಮ ದುಡಿಮೆಯಲ್ಲಿ, ನಮ್ಮ ಶ್ರಮದಲ್ಲಿ, ಬಸವಣ್ಣನೊಂದು ವಚನ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಎರಡು ವಚನ ಹೇಳ್ತೀನಿ. ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ. ಏನಮ್ಮ ಅರ್ಥ ಆಗುತ್ತಲ್ಲ? ನೋಡಿ, 900 ವರ್ಷಗಳಿಂದ ಬಸವಣ್ಣ ಅಚ್ಚ ಕನ್ನಡದಲ್ಲಿ, ಎಲ್ಲೇ ಬೀದರಲ್ಲಿ ಬಸವ ಕಲ್ಯಾಣ ಅನ್ನೋ ಊರಲ್ಲಿ ಹೇಳಿದ ಮಾತಿದ್ದು. ಇಲ್ಲಿಂದ ಅಲ್ಲಿಗೆ 900 ಕಿಲೋಮೀಟರ್. ಕನ್ನಡದಲ್ಲಿ ಅವತ್ತು ಹೇಳ್ತಾನೆ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ. ಹೊಸ್ತಿಲಲ್ಲಿ ಹುಲ್ಲು ಅಂದ್ರೆ ಗೊತ್ತಾಯ್ತಲ್ವಾ? ಏನು? ಮನೆಯ ಹೊಸ್ಲಲ್ಲೇ ಹುಲ್ಲು ಬೆಳ್ಕೊಂಡ್ಬಿಟ್ಟಿದೆ. ಮನೆಯೊಳಗೆ ಏನ್ ತುಂಬಿ? ರಜಾ ಅಂದ್ರೆ ಕಸ ತುಂಬಿ. ಮನೆಯೊಳಗಡೆ ಇದ್ದಾನ? ಯಾರಾದ್ರೂ ಮನೇಲಿ ಇದ್ದಾರ? ಒಡತಿ ಆದ್ರೂ ಇದ್ದಾಳ? ಇಲ್ಲ. ತನುವಿನಲ್ಲಿ ಹುಸಿ ತುಂಬಿ. ತನು ಅಂದ್ರೆ ಏನು? ದೇಹ. ದೇಹದಲ್ಲಿ ಅದಕ್ಕೇನು? ದೇಹದಲ್ಲಿ ಶಕ್ತಿ ಇಲ್ಲ, ತಾಕತ್ತಿಲ್ಲ. ಇವಾಗೆಲ್ಲ ಏನೋ ಬಾರ್ಗೋಗಿ ತಿಂದ್ಕೊಂಡು, ಬರೀ ಆ ಬಾಡ್ ತಿಂದ್ಕೊಂಡು, ಹಂದಿ ಮಾಂಸ ತಿಂದ್ಕೊಂಡು, ತಿನ್ನಬಾರ್ದನ್ನ ತಿಂದ್ಕೊಂಡು, ದಿವಸಕ್ಕೆ ಶಿಟ್ ಹಾಕೊಂಡು ಅವ್ರ ಮೈಯೆಲ್ಲ ಕಾಯಿಲೆಗಳು. ಇಲ್ವೇನಮ್ಮ? ಹುಸಿ. ನೋಡೋದಕ್ಕೆ ಮಾತ್ರ 100 kg. ಯಾರಾದ್ರೂ ಬಿದ್ರೆ ಪಾಪ ಇಲ್ಲಿ ಯಾರೋ ಸಣ್ಣವರು, ನಾನು ಸ್ವಲ್ಪ ಹಂಗೆ ಇದ್ದೀನಿ, ನಮ್ಮ ನಾಗರಾಜ್ ಮೇಲೆ ಬಿದ್ರೆ ನಾಗರಾಜು ಅಪ್ಪಚ್ಚಿನೇ. ಆ ತರಕ್ಕೆ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ. ಏನ್ ವಿಷಯ ಅಂದ್ರೆ? ವಿಚಾರ ಅಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತಾರಲ್ವಾ, ಈ ತರಹದ ವಿಶೇಷವಾಗಿ ಆಸೆ, ದುರಾಸೆ ತುಂಬಿ ಮನದೊಳಗೆ ವಿಷಯ ತುಂಬಿ ಆ ಮನೆಯಲ್ಲಿ ಮನೆಯೊಡೆಯನಿಲ್ಲ. ಇವ್ರು ಎಷ್ಟು ಸಂಪಾದನೆ ಮಾಡಿದ್ರೆ ಏನು? ಆತ್ಮ ಇದೆಯಾ ಅಲ್ಲಿ? ಆ ದೇಹದಲ್ಲಿ ಆತ್ಮ ಇದೆಯಾ? ದೇಹದಲ್ಲಿ ನ್ಯಾಯ ಇದೆಯಾ? ದೇಹದಲ್ಲಿ ನೀತಿ ಇದೆಯಾ? ಅದಕ್ಕೆ ಇವತ್ತು ಇವ್ರು ಯಾವನೋ ದೊಡ್ಡ ದೊಡ್ಡ ಬಾರ್ಗಳನ್ನ ಮಾಡ್ಕೊಂಡು, ಇನ್ನೊಂದೇನೋ ಮಾಡ್ಕೊಂಡು, ಇಲ್ಲಿರೋ ರೈತರಲ್ಲ, ಇವರೆಲ್ಲ ರೈತರ ಭೂಮಿ ನಾವು ತಗೊಂಡ್ಬಿಟ್ಟು ರೈತರು ಉದ್ಧಾರ ಮಾಡ್ಬಿಡ್ತೀವಿ ಅಂತ ಹೇಳ್ತಿದಾರಲ್ವಾ. ಬಸವಣ್ಣ ಇನ್ನೊಂದು ವಚನ ಕೇಳಿಸ್ಕೊಳ್ಬೇಕು ಅವರು. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ನ್ಯಾಯ ಹಾಲು ನ್ಯಾಯಂಗಲ್ಲದೆ ಗೊತ್ತೇನವ? ನೈವೇದ್ಯಕ್ಕೆ ಸಲ್ಲದಯ್ಯ. ಅರ್ಥ ಆಯ್ತೇನ್ರಮ್ಮ? ಪಾಪಿಯ ಧನ. ಏನು ಧನ ಅಂದ್ರೆ? ಹಣ. ಪಾಪಿ ಮಾಡಿದಂತ ಹಣ ಅವನು, ಅಯ್ಯೋ ನಾನು ಏನೇನೋ ತಪ್ಪುಗಳು ಮಾಡ್ಕೊಂಡ್ಬಿಟ್ಟೆ, ಮಾಡಬಾರದು ಮಾಡಿದೆ ಅಂದ್ಕೊಂಡು ಪ್ರಾಯಶ್ಚಿತ್ತ ಅನುಭವಿಸಿ ಕೊರುತ್ತಾನಲ್ವಾ, ಅಂತ ಪ್ರಾಯಶ್ಚಿತ್ತ ಪಶ್ಚಾತ್ತಾಪಕ್ಕಲ್ಲದೆ ಅವನ ಹಣ ಏನಕ್ಕೂ ಉಪಯೋಗ ಬರೋದಿಲ್ಲ. ಸತ್ಪಾತ್ರಕ್ಕೆ ಒಳ್ಳೆ ಕೆಲಸಕ್ಕೆ ಬರೋದಿಲ್ಲ. ಹೇಗೆ ನಾಯಿ ಹಾಲು ಯಾವ್ದು ಕುಡಿಯುತ್ತೆ? ನಾಯಿ ಮರಿನೇ, ನಾಯಿನೇ. ನಾಯಿಂಗಲ್ಲದೆ ಅದೇ ನೈವೇದ್ಯ ಇಡ್ತಾರ. ಹಾಲು ಹಸು ಹಾಲು ತಗೊಂಡೋಗಿ ದೇವ್ರ ಮುಂದೆ ನೈವೇದ್ಯಕ್ಕೆ ಇಡ್ತಾರ. ಅದೇ ರೀತಿಲೇ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ಇವ್ರು ಯಾರೋ ದುಡ್ಡು ಮಾಡಿದ್ರು ಒಳ್ಳೇದಕ್ಕೆ, ಒಳ್ಳೆಯವರಿಗೆ, ಒಳ್ಳೆ ವಿಚಾರಕ್ಕೆ ಖರ್ಚು ಮಾಡದೆ ಅಲ್ಲೆಲ್ಲೋ ಹೋಗಿ ಥಾಯ್ಲೆಂಡ್ ಅಲ್ಲಿ ಮಸಾಜ್ ಮಾಡಿಸ್ಕೊಂಡು, ಇನ್ನೆಲ್ಲೋ ಹೋಗಿ
ಜೂಜಾಡ್ಕೊಂಡು ಇವ್ರು ಸಂಪಾದನೆ ಮಾಡಿ ಅಥವಾ ಹಾಳು ಮಾಡ್ತಾರಲ್ವಾ, ಅದು ಪೂರ್ತಿ ವ್ಯರ್ಥ. ಅದರಿಂದ ಏನೇನು ಉಪಯೋಗ ಇಲ್ಲ ಅಂತ ಇವ್ರು ದುಡ್ಡು ಮಾಡಿರುವಂತ ತಿಳ್ಕೊಳ್ಬೇಕು. ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ನಾನು ಹೇಳಿದಂತ 2 ಮಾತುಗಳನ್ನ ಕೇಳಿಸ್ಕೊಳ್ಬೇಕು. ಅವ್ರಿಗೆ ಏನ್ ಗೊತ್ತಾಗಿದೆಯೋ ಗೊತ್ತಿಲ್ಲ. ಅವ್ರ ತಮ್ಮನ್ಗಂತೂ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಇಬ್ರು ಇಲ್ಲಿ ಓಡಾಡಿದ್ದಾರೆ. ನಮ್ಮಾಗ ಓಡಾಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಬೀರು ಬಿಸಿಲು ಇದೆ ನಮ್ಮ ಅಲ್ವನಮ್ಮ. ಬೀರು ಬೇಸಿಗೆನಲ್ಲಿ ಇಷ್ಟು ಸಮೃದ್ಧವಾಗಿದೆ ಈ ಭೂಮಿ ಅಂದ್ರೆ ಮಲೆನಾಡು. ಈ ಭೂಮಿ ಮಳೆಗಾಲದಲ್ಲಿ ಹೇಗಿರುತ್ತೆ? ನಿಮ್ಗೆ ಹೊಟ್ಟೆ ಉರಿಯಲ್ವಾ? ನೀವೇನು ಊಟಿಗೆ ಹೋಗ್ಬೇಕಾ, ಕೊನೆಗೆ ಹೋಗ್ಬೇಕಾ? ಮಳೆಗಾಲದಲ್ಲಂತೂ ನಿಮ್ಮೂರು ಭೂಸ್ವರ್ಗ ಅಂತ ಹೇಳ್ಬೇಕು ನೀವು. ಭೂಸ್ವರ್ಗ ಈ ಭೂಮಿ. ಎಲ್ಲಾ ಕಡೆ ಅವರು ಯಶವಂತ್ ಹೇಳ್ತಿದ್ರಲ್ಲ, ಅಲ್ಲಿ ಡಿ.ಕೆ. ಶಿವಕುಮಾರ್ ಚಾಲೆಂಜ್ ಮಾಡ್ತೀವಿ ನಾವು, ಇಲ್ಲಿ ಯಾವುದು ಬಂಜರು ಭೂಮಿ, ಒಂದು ಅರ್ಧ ಅಡಿ ಬಂಜರು ಭೂಮಿ ತೋರಿಸಿ ಅಂತ. ನಾನು ಎಲ್ಲ ಅವ್ರೇನಾದ್ರು ನಾನು ಅಲ್ಲಿ ಹೋಗದೆ ಬಂದಿದ್ರೆ ಯಶವಂತ ಪರವಾಗಿಲ್ಲ, ಸಿಕ್ಕಾಪಟ್ಟೆ ಗಂಗೊಡಿತಾರೆ ಅನ್ಕೊಳ್ತಾರೆ ಅಂತ ಹೇಳ್ತಿದ್ದೆ. ಇಲ್ಲ, ಎಲ್ಲೋ ಸಣ್ಣ ಪುಟ್ಟದಾಗ ಅಲ್ಲಲ್ಲೋ 100 ಎಕರೆನಲ್ಲಿ ಅರ್ಧ ಎಕರೆ 1 ಎಕರೆ ಅಣ್ಣ ತಮ್ಮಂದ್ರಲ್ಲಿ ಯಾರೋ ಗಲಾಟೆಗಳಾಗಿದೆಯೋ, ಮಾಡೋದಿಕ್ಕಾಗಿಲ್ವೋ, ಇನ್ನೇನೋ ಆಗಿರ್ಬೋದು, ಅಥವಾ ಸರ್ಕಾರಿ ಭೂಮಿನೋ ಲಿಟಿಗೇಷನ್ ಇರೋದು ಬಿಟ್ರೆ ಏನ್ ಬೆಳೆದಿದ್ದೀರಾ ತಾಯಿ ನೀವೆಲ್ಲ? ನಿಮ್ಮ ಅಣ್ಣ ತಮ್ಮಂದ್ರು, ನಿಮ್ ನೆಂಟರು ಇಲ್ಲಿ ಬಂಗಾರ ಬೆಳೀತಿದ್ದೀರಾ. ಅದು ವರ್ಷಕ್ಕೆ 4 ಬೆಳೆ 5 ಬೆಳೆ, ವರ್ಷಕ್ಕೆ 4-5 ಬೆಳೆ. ಆ ರೇಷ್ಮೆ ಅಂತೂ ವರ್ಷಕ್ಕೆ 5 ಬೆಳೆನಾ 6 ಬೆಳೆನಾ? 5 ಬೆಳೆ. ನಾವು ರೇಷ್ಮೆ ಬೆಳೀತಾ ಇದ್ವಿ. ಅಬ್ಬಬ್ಬ, ಅದರಷ್ಟು ಕಷ್ಟ ಇನ್ನೊಂದಿಲ್ಲ. ಆವತ್ತು 40 ವರ್ಷದಿಂದ ಕಟ್ಟೆ ಬದಲಾಯಿಸಬೇಕು, ಚಾಕಿ ಮಾಡಬೇಕು, ಮಡಿ ಇರಬೇಕು. ಯಾರ್ಯಾರು ಪಕ್ಕದ ಮನೆಯವ್ರು ಸತ್ತೋದ್ರೆ ಆ ಹೆಣ್ಣದ ಜೊತೆ ಹೋಗ್ತಾ ಇರ್ಲಿಲ್ಲ, ಸೂತ್ಕ ಇದ್ದಂಗೆ ಅಲ್ವೇನ್ರಮ್ಮ? ಇವತ್ತು ನೋಡಿ ಬಹಳ ಸುಲಭ ಆಗೋಗಿದೆ ರೇಷ್ಮೆ ಬೆಳೆಯೋದು. ಇವತ್ತು ಬಹಳ ಜನ ಬೆಳೀತಾ ಇದ್ದಾರೆ, ಬಹಳ ಚೆನ್ನಾಗಿ ಬೆಳೀತಾ ಇದ್ದಾರೆ. 5 ಬೆಳೆ, ಒಳ್ಳೆ ಬೆಲೆ. ನಾವು ಬೆಳೆದಾಗ ಅದು 100 ಗೂಡು ತಂದ್ರೆ 15 ಕೆಜಿ 20 ಕೆಜಿ. ಅದನ್ನೆಲ್ಲೆಲ್ಲೋ ಶಿಡ್ಲಘಟ್ಟಕ್ಕೋ, ರಾಮನಗರಕ್ಕೋ, ಚನ್ನಪಟ್ಟಣಕ್ಕೋ ತಗೊಂಡು ಹೋಗ್ಬೇಕಾಗಿತ್ತು. ಕೊನೆಗೆ ಸಿಗ್ತಾ ಇದ್ದು ಚಿಪ್ಪು ಚೆಂಬೆ ತಗೊಂಡು ಹೋದ್ರೆ ಅಲ್ಲಿ ಮಜಾ ಮಾಡ್ಕೊಂಡು ಬಂದ್ಬಿಟ್ರೆ ಮನೆ ತನಕ ಏನೂ ಬರ್ತಾ ಇರ್ಲಿಲ್ಲ. ಇವತ್ತು ಹಂಗಲ್ಲ, ಕೈ ತುಂಬಾ ದುಡ್ಡು ಬರ್ತಾ ಇದೆ. 1000 ರೂಪಾಯಿ ಹೋಗಿತ್ತಂತೆ ಮೊನ್ನೆ ಬೋಳ್ತೇನೆ ಅಲ್ವೇನಪ್ಪ? 1000 ರೂಪಾಯಿ 100 ಮೊಟ್ಟೆ ತಂದ್ರೆ ಎಷ್ಟು ಇವತ್ತು? 120 ಕೆಜಿ ಬೆಳೀತಿದ್ದಾರೆ ಇವತ್ತು. 120 ಕೆಜಿ. ಏನು ನಿಜಕ್ಕೂ ಪ್ರಗತಿಪರ ಕೃಷಿಕರು ಇರುವಂತಹ ಹೋಬಳಿ ನಿಮ್ದು. ಪ್ರಗತಿಪರ ಆಧುನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಭೂಮಿಯನ್ನ ನಾಶ ಮಾಡದೆ ಫಲವತ್ತನ್ನು ಹಾಗೆ ಉಳಿಸಿಕೊಂಡು ಬಹಳ ಗೌರವ, ಘನತೆ, ಹೆಮ್ಮೆಯಿಂದ ಬದುಕ್ತಾ ಇರುವಂತಹ ರೈತರು ನೀವು. ಬೈರ್ಸಂದ್ರ ಕಂಚಗಾನಹಳ್ಳಿ ರೈತರು, ಬೈರ್ಮಂಗಲ ಕಂಚಗಾನಹಳ್ಳಿ ರೈತರು, ಈ ಬಿಡದಿ ಹೋಬಳಿ ರೈತರು. ಇಂತಹ ಭೂಮಿಯನ್ನ ಇವತ್ತು ಮುಂದಕ್ಕೇನಾಗುತ್ತೆ ಅಂತ 1-2 ವಿಚಾರ ಹೇಳ್ತೀನಿ. ಯಾಕಂದ್ರೆ ಮೊನ್ನೆ ತಾನೇ ಇವತ್ತೇನೋ 70 ಎಕರೆ 80 ಎಕರೆನಲ್ಲಿ ಒಂದು ನಮ್ಮೂರ್ ಪಕ್ಕದಲ್ಲಿ ಸ್ಟೇಡಿಯಂ ಕಟ್ತಾರಂತೆ. ಅದಕ್ಕೆ ಅಲ್ಲಿ ಆ ಊರಲ್ಲಿ ಬದುಕ್ತಿರುವಂತವ್ರು ಮೊನ್ನೆ ಊರಬ್ಬ ಮಾಡ್ಕೊಂಡ್ರು, ಇಲ್ಲೇ ಎಲ್ಲ ಇರ್ಬೇಕು. ಇವರೇ ಶಿವಕುಮಾರ್ ಸ್ವಾಮಿ ಎದ್ ನಿಂತ್ಕೊಳ್ರಿ. ಅವರು ಇಂಡ್ಲವಾಡಿ ಅಂತ, ಬಗಂದೊಡ್ಡಿ ಅಂತ, ಇಂಡ್ಲವಾಡಿ ಪಕ್ಕ ಬಗಂದೊಡ್ಡಿ ಅಂತ ನಮ್ಮ ಆನೇಕಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿರೋರು. ಅವ್ರ ಊರು ಸುತ್ತಮುತ್ತ ಏನು ಅದನ್ನು ಒಳ್ಳೆ ಕುರ್ಚಲ್ ಕಾಡು ಅವೆಲ್ಲ ಇದ್ದಿದ್ದು. ನಮ್ಮ ಆನೇಕಲ್ ಅಂದ್ರೆ ರಾಗಿಯ ಕಣಜ ಅಂತ. ನಿಮ್ ಕಡೆಗಿಂತ ಚೆನ್ನಾಗಿ ರಾಗಿ ನಮ್ಮಲ್ಲಿ ಬೆಳೀತಾರೆ. ಇಲ್ಲಿಂದ 45 ಕಿಲೋಮೀಟರ್ 30-40 ಕಿಲೋಮೀಟರ್ ಅವ್ರ ಊರು. ಅಲ್ಲೆಲ್ಲ ಒಳ್ಳೆ ನೆಲ. ಆ ನೆಲ ಇವತ್ತು ನೂರಾರು ಏನು ಸಾವಿರಾರು ಜೆಸಿಬಿಗಳು ಬಂದಿದ್ವೇನೋ, ಸಾವಿರಾರು ಗೊತ್ತಿಲ್ಲ, 100 ಜೆಸಿಬಿಗಳು ಇಲ್ವಾ ರವಿಶಂಕರ್? 100 ಜೆಸಿಬಿಗಳನ್ನ ತಗೊಂಡು ಬಂದು ಗಿಡ ಮರ ಅದು ಇದು ಮನೆ ಅಂತ ನೋಡಿದ್ರೆ ಎಲ್ಲ ಮಟ್ಟ ಮಾಡಿಬಿಟ್ಟಿದ್ದಾರೆ. ಇವತ್ತು ಅದು ಬಂಜರು ಭೂಮಿ. ಏನ್ ಇವತ್ತು ಇದೆಲ್ಲ ಬಂಜರು ಭೂಮಿ, ಇಲ್ಲಿ ಯಾರು ಸರಿಯಾಗಿ ಬೆಳೆ ಬೆಳಿತಿಲ್ಲ ಅಂತ ಹೇಳ್ತಾರಲ್ವಾ? ನಿಜವಾದ ಬಂಜರು ಭೂಮಿ ನಿಮ್ಮ ಭೂಮಿ ಯಾವಾಗ ಆಗುತ್ತೆ ಅಂದ್ರೆ ಈ 7-8 ಸಾವಿರ ಅಕ್ವಿಸಿಷನ್ ಆದ್ಮೇಲೆ ಬರ್ತಾವಲ್ಲ ಯಮ ಸ್ವರೂಪಿ ರಾಕ್ಷಸ ಯಂತ್ರಗಳು. ಅವು ನಿಮ್ಮ ಮಾವಿನ ಗಿಡಗಳನ್ನ, ಅಡಿಕೆ ತೋಟಗಳನ್ನ, ತೆಂಗಿನ ಮರಗಳನ್ನ, ತೆಂಗಿನ ಗಿಡ ನೆಟ್ಬಿಟ್ರೆ ಆ ಗಿಡ ಸಾಯೋ ತನಕ ನಾವು ಅದನ್ನು ಹೊಡೆಯೋದಿಲ್ಲ. ಯಾಕಂದ್ರೆ ಆ ಮನೆ ಅಂಶ ನಿರ್ವಂಶವಾಗ್ಬಿಡುತ್ತೆ ಅಂತ. ಅದಾಗದೇ ಬೀಳ್ಬೇಕು, ಅಲ್ಲಿ ತನಕ ಕಾಯ್ತಾರೆ ಇವರು. ಅವ್ಯಾವುದನ್ನು ನೋಡೋದಿಲ್ಲ. ತೆಂಗು ಕಂಗು ಅಂತ ನೋಡದೆ ಜೆಸಿಬಿಲಿ ಮಟ್ಟ ಹಾಕಿ ಪೂರ್ತಿ ಅಲ್ಲೊಂದು 4 ಅಡಿ ಎತ್ತರ ಇದ್ರೆ ಇಲ್ಲೊಂದು 4 ಅಡಿ ತಗ್ಗಿದ್ರೆ ಅಲ್ಲಿಂದ ಮಣ್ಣು ತಂದು ಅಲ್ಲಿಂದ 4 ಅಡಿ ಬಗೆಯೋದು, ಇಲ್ಲಿ ಹಾಕೋದು, ಇಡೀ ಮಟ್ಟ ಮಾಡ್ಬಿಡ್ತಾರೆ, ಸಮತಟ್ಟು ಮಾಡಿಬಿಡ್ತಾರೆ. ಆಮೇಲೆ ಅದು ಭೂಮಿ ಬಂಜರ ಆಗುತ್ತೆ. ಅದಾದ್ಮೇಲೆ 30-40 ವರ್ಷ ಆದ್ಮೇಲೆ ಒಂದು 5 ವರ್ಷ 10 ವರ್ಷದಲ್ಲಿ ಡೆವಲಪ್ ಮಾಡಿ ಸೈಟು ಮಾರ್ಬೋದು. ಅವ್ರೂರ್ ಪಕ್ಕದಲ್ಲಿ ನಿಮ್ದು ಈ ಕಡೆ ಸೂರ್ಯನಗರ ನಮ್ಮ ಬನ್ನಹಳ್ಳಿ ಈ ಕಡೆಯಿಂದ ಆದ್ಮೇಲೆ ಎಷ್ಟು ಸಾವಿರ ಸೀಟುಗಳು ಖಾಲಿ ಇಲ್ಲ ಶಿವಕುಮಾರ್ ಸ್ವಾಮಿ? ಸಾವಿರಾರು ಸೀಟುಗಳು. ಬೆಂಗಳೂರಿನ ನಮ್ಮ ಆನೇಕಲ್ ತಾಲೂಕಿನ ಸೂರ್ಯ ಸಿಟಿಲಿ ಇವತ್ತಿಗೂ 30 ವರ್ಷದಿಂದ ಅಲಾಟ್ ಆಗಿರೋ ಸಾವಿರಾರು ಸೈಟ್ಗಳು ಇವತ್ತು ಖಾಲಿ ಇವೆ. ಯಾರು ಬಂದು ಮನೆ ಕಟ್ಟಿಲ್ಲ. ಅಲ್ಲಿ ಕೃಷಿನೂ ಮಾಡ್ತಾ ಇಲ್ಲ, ಯಾಕಂದ್ರೆ ಸೈಟ್ಗಳು ಆಗೋಗಿದೆ. ಯಾರ್ದೋ ಸೈಟ್ಗಳು ಖಾಲಿ ಆಗೇ ಬಿದ್ದಿವೆ.
ಇಲ್ಲೂ ಅಷ್ಟೇ. ಅದನ್ನೇ ತಾನೇ ರಾಜಕೀಯ ಕೇಳ್ತಾರೆ ಇವರು ಬೇಕಾದ್ರೆ. ಆದ್ರೆ ಇರ್ಲಿ, ಆದ್ರೆ ಒಂದು ವಿಚಾರ, ಅವರು ಅಶೋಕ್ ಅಂತ ಅಶೋಕ್ ವಿರೋಧ ಪಕ್ಷದ ನಾಯಕರು ಹೇಳಿದ್ರಂತೆ 7 ಲಕ್ಷ ಅಪಾರ್ಟ್ಮೆಂಟ್ಗಳು ಬೆಂಗಳೂರಲ್ಲಿ ಖಾಲಿ ಇವೆ, ಮತ್ತೆ ಯಾಕೆ ಬೇಕು ಇಲ್ಲಿ ಅಂತ. ಆದ್ರೆ ಅವರು ಮುಖ್ಯಮಂತ್ರಿ, ಅವರು ಏನಾದ್ರು ಉಪಮುಖ್ಯಮಂತ್ರಿ ಆಗಿದ್ರೆ ಅವರು ಅದನ್ನೇ ಮಾಡೋದು. ಡಿ ಕೆ ಶಿವಕುಮಾರ್ ಬದಲು ಅಶೋಕ್ ಮಾಡ್ತಾ ಇದ್ರು ಅಷ್ಟೇ. ಇದು ನಮ್ಮ ಪರಿಸ್ಥಿತಿಯ ವ್ಯಂಗ್ಯ ಇದು. ಯಾಕೆಂದ್ರೆ ನಾವು ಅಂತವ್ರನ್ನ ಆಯ್ಕೆ ಮಾಡ್ತಾ ಇದೀವಿ. ಹಾಗಾಗಿ ಇದು ಪೂರ್ತಿ ದುಡ್ಡು ಹೊಡೆಯೋದಿಕ್ಕೆ ಮಾಡ್ತಿರುವಂತದ್ದು. ನಿಮ್ಮ ಮನೆ ಗಂಡಸರು ಹೆಂಗಸರು ಯಾರು ಕರ್ಕೊಂಡು ಹೋಗೋದಿಲ್ಲ ಪರಿಹಾರ ತಗೋಬರೋದಿಕ್ಕೆ. ಗಂಡಸರು ಹೋಗಿ ಅಲ್ಲಿ ಅದಕ್ಕೆ ನಿಮ್ಮಲ್ಲೇ ಒಂದಷ್ಟು ಜನ ಉಟ್ಕೊಳ್ತಾರೆ, ಅಣ್ಣತಮ್ಮಂದ್ರು ತುರುಬರು ಫ್ರೆಂಡ್ರೆಲ್ಲ ಬರ್ತಾರೆ, ಸುಳ್ಳು ದಾಖಲೆ ಸೃಷ್ಟಿ ಮಾಡ್ತಾರೆ. ನಿಮ್ಮ ಭೂಮಿ ಏನಮ್ಮ ಹೆಸರು ಅಕ್ಕ ನಿಂದು? ಜಯಮ್ಮ. ನಿಮ್ಮ ಮನೆಯವರ ಹೆಸರೇನು? ನಾರಾಯಣಪ್ಪ ಒಂದು 2 ಎಕರೆ ಜಮೀನ್ ಇದೆ ಅಂದ್ರೆ ಈ ಜಮೀನ್ ನಮ್ಗೆ ಆವತ್ತೇ ರಿಜಿಸ್ಟ್ರೇಷನ್ ಆಗಿದೆ ಅಂತೇಳಿ ಇನ್ಯಾರೋ ಉಟ್ಕೊಳ್ತಾರೆ, ಅದು ಸುಳ್ಳು ದಾಖಲೆ ಸೃಷ್ಟಿ ಮಾಡ್ತಾರೆ. ಜಯಮ್ಮ ಪಾಪ ಇಲ್ಲಿ ಮನೇಲಿ ನೋಡ್ತಾ ಇರ್ತಾಳೆ, ನಾರಾಯಣಪ್ಪ ಹೋಗ್ಬಿಟ್ಟು ಕೋರ್ಟ್ಗೆ ಅಲಿತಾ ಇರ್ತಾನೆ. ಕೋರ್ಟ್ಗೆ ಅದು ಪರಿಹಾರ ಸಿಗೋದು ನಿಮ್ಗೆ 10 ವರ್ಷಕ್ಕೆ. ಅದಕ್ಕೇನಾದ್ರು ಸಿಗ್ಬೇಕಾ? ನಿನ್ನ ಹತ್ರ ದುಡ್ಡಿಲ್ಲ, ಇರೋ ಚಿನ್ನಪ್ಪನ್ನ ಎಲ್ಲ ಕೊಟ್ಟು ಅದನ್ನ 10-15 ಲಕ್ಷ ಎಲ್ಲಾದ್ರೂ ಹಣ ಇಟ್ಟು ಅಥವಾ ಮಾರಿನೋ ತಗೊಂಡೋಗಲ್ಲ ಒಬ್ಬ ಬದ್ಮಾಶ್ ಅಂತಾನೆ, ಎಸಿನೋ ಇನ್ಯಾವನೋ FD ಏನೋ, ಆ ಬದ್ಮಾಶ್ಗೆ ಲಂಚ ಕೊಟ್ಟು ಆಮೇಲೆ ಅವನೇ ಹಾಕ್ಸಿರ್ತಾನೆ ಬೇಕಾದ್ರೆ ಕೇಸ್. ಅಲ್ಲೊಬ್ಬ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅಂತಿದ್ದ, ಆಗೋಗಿದೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅಂತಿದ್ದ. ಆ ಜಮೀನ್ ಅಕ್ವೈರ್ ಆಗಿದೆ, ಅವನು ಅವನ ಮಗ ಎಲ್ಲ ಸೇರ್ಕೊಂಡು ಜೈಲ್ ಹೋಗಿದ್ದಲ್ಲ, ಮಧುಕರ್ ಶೆಟ್ಟಿ ಜೈಲ್ಗೆ ಹಾಕಿದ್ದು ಗೊತ್ತಲ್ವೇನಣ್ಣ? ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇದೇ ತರೀಕೆ ಜಮೀನ್ ಅಕ್ವೈರ್ ಮಾಡಿಕೊಂಡು ಜಾಗದಲ್ಲಿ KDB ಇಂದ ಸತ್ಯ ಆ ಜಮೀನು ಅಕ್ವೈರ್ ಆಗಿದೆ. ಜಮೀನು ನಿಮ್ಮದೇ, ಸರ್ಕಾರ ನಿಮಗೆ ಪರಿಹಾರ ಕೊಟ್ಟಿದೆ, ಸುಳ್ಳು ದಾಖಲೆ ಬೇರೆ ಸೃಷ್ಟಿ ಮಾಡ್ತಾರೆ. ಆಮೇಲೆ ಈ ಜಮೀನು ರಾಮಪ್ಪಂದಲ್ಲ ಭೀಮಪ್ಪಂದು ಅಂತ. ಭೀಮಪ್ಪನಿಗೂ ದುಡ್ಡು. ಯಾರಪ್ಪನ ದುಡ್ಡು? ನಮ್ಮದೇ ದುಡ್ಡು. ಈ ತನಿಖೆ ಮಾಡಿನೇ ಅವನ ಮಗ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮಗ ಜೈಲಲ್ಲಿ ಇದ್ದಿದ್ದು. ಕೊನೆಗೆ ಅವನ ಕಳ್ಳ ಚೆಚ್ಚು ಅವನೊಂದು 20 ಕೋಟಿ ತಿಂದ್ಬಿಟ್ಟು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಬಿಟ್ಬಿಟ್ಟ. ಕೋರ್ಟ್ಗಳು ಜಡ್ಜ್ಗಳು ಹೀಗಿದ್ದಾರೆ ನಮ್ಮಲ್ಲಿ. ಇದು ಅನ್ಯಾಯದ ಪರಂಪರೆ, ಅನ್ಯಾಯದ ಕಾಲ. ಅವ್ರ ಗಂಡಸರು ಹಣ ಸ್ವಲ್ಪ ಮನೆ ಮಕ್ಕಳ ಕಡೆ ಗಮನ ಕೊಡ್ರಣ. ನಿಮ್ಗೆ ಹೇಳೋ ಶಕ್ತಿ ನನಗಿದೆ, ನೈತಿಕತೆ ಇದೆ. ಯಾಕಂದ್ರೆ ನಾವು ನೋಡಿದೀವಿ, ನೀವು ಗಂಡಸರು ಸ್ವಲ್ಪ ಮಾನ ಮರ್ಯಾದೆ ಪ್ರಾಮಾಣಿಕತೆಯಿಂದ ಹೋರಾಟದಲ್ಲಿ ತೊಡಗಬೇಕು. ಎಲ್ಲ ಕೂತಿದ್ದೀರಾ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಈ ಹೋರಾಟ 425 ಅಲ್ಲ, 4,000 ದಿನಗಳು ಆಗ್ಬೋದು. ಮೊನ್ನೆ 1800 ದಿನ, ಇವರೆಲ್ಲ 1800 1900 ದಿನ ಅಲ್ವಾ ಯಶವಂತ್? ಇವರೆಲ್ಲ ಮಾಡಿ ದೇವನಹಳ್ಳಿ ಹತ್ರ ಚಂದ್ರಾಯಪಟ್ಟಣ ಅಂತ ಒಂದು ಊರು, ಇಲ್ಲಿರೋ ಹಾಸನ ಚಂದ್ರಾಯಪಟ್ಟಣ ಅಲ್ಲ, ಬೆಂಗಳೂರು ಆ ಕಡೆ ನೆಲಮಂಗಲ ದೇವನಹಳ್ಳಿ ಮತ್ತೆ ಹೊಸಕೋಟೆ ಪಕ್ಕದಲ್ಲಿ ಚಂದ್ರಾಯಪಟ್ಟಣ ಅಂತ ಊರಿದೆ. ಆ ಊರ ಹತ್ರ ಇವ್ರ ಸಂಗಾತಿಗಳೆಲ್ಲ ಸೇರಿ ಊರವ್ರನ್ನೆಲ್ಲ ಸೇರ್ಕೊಂಡು 1800 ದಿನ, 8 ವರ್ಷ, 4 ವರ್ಷ ನಿರಂತರ ಹೋರಾಟ ಮಾಡಿದ ಕಾರಣಕ್ಕಾಗಿ ಇವತ್ತು ಅವ್ರಿಗೆ ರೈತರಿಗೆ ಭೂಮಿ ಉಳಿಯಿತು. ನಿಮಗೂ ಏನಾಗ್ಬೋದು ಗೊತ್ತಿಲ್ಲ. ಇವೆಲ್ಲ ಚಮಕ್ ಚಿಟಿಕೆ ಹೊಡೆಯೋದ್ರಲ್ಲಿ ಆಗಲ್ಲ. ನೀವು ಉಸಿರು ಬಿಗಿ ಹಿಡಿದು, ಹೇಗೆ ಒಂದು ಬೆಳೆ ಬೆಳೆಯುವಾಗ ಅದು ಮೊಳಕೆ ಆಗೋದ್ರಿಂದ ಹಿಡಿದು ಕೊಯ್ಲು ಬರೋ ತನಕ ಉಸಿರು ಬಿಗಿ ಹಿಡಿದು ನಾವು ಭೂಮಿ ನೆಲ ಕಾಪಾಡ್ಕೊಂಡು ಬೆಳೆ ಕಾಪಾಡ್ಕೊಳ್ತೀವೋ ಆ ತರಕ್ಕೆ ಇವತ್ತು ಭೂಮಿ ಕಾಪಾಡ್ಕೊಳ್ಬೇಕು ಅಂದ್ರೆ ನೀವು ಉಸಿರು ಬಿಗಿ ಹೋರಾಟ ಮಾಡಬೇಕು. ಈ ಮೆತ್ತಲ್ಲಿ ಏನೇನೋ ಆಗುತ್ತೆ. ಇಲ್ಲಿರೋರು ಎಷ್ಟು ಜನ ಇರ್ತಾರೋ, ಎಷ್ಟು ಜನ ಇರಲ್ವೋ, ಎಷ್ಟು ಜನ ನಮ್ಮ ಪಾರ್ವತಿ ಪತಿ ಅಂದ್ಬಿಡ್ತಾರೋ ಗೊತ್ತಿಲ್ಲ. ಹೌದಮ್ಮ, ನಿನ್ನೆ ಇದ್ದವ್ರು ಇವತ್ತಿಲ್ಲ. ಆ ತರದ ಬದುಕು ಇವತ್ತು ನಾವು ಬದುಕ್ತಾ ಇರುವಂತದ್ದು. ಆದ್ರೂ ಒಂದು ಸಂಘಟನೆ, ಒಂದು ಸಂಘ, ಒಂದು ಸಾಮೂಹಿಕತೆ ಅಂತಿದ್ದಾಗ ರಾಮಯ್ಯ ಬರ್ತಾನೆ, ಭೀಮಯ್ಯ ಹೋಗ್ತಾನೆ, ತಿಮ್ಮಯ್ಯ ಬರ್ತಾನೆ, ಇನ್ಯಾರೋ ಹೋಗ್ತಾರೆ. ಆದ್ರೆ ಹೋರಾಟ ಯಶಸ್ಸು ಸಿಗುವ ತನಕ ನಡೀತಾ ಇರುತ್ತೆ. ಅದಕ್ಕೆ ನೀವು ಸಂಘಟಿತವಾಗಿ ಮಾಡಬೇಕು ಅನ್ನೋದು. ಸಂಘಟಿತವಾಗಿ ಇನ್ನು ನಮ್ಮವ್ರು ಹೇಳೋ ಒಂದು ಕತೆ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ನಿಮ್ಮ ಹೋರಾಟ ಯಾವಾಗ ಗೆಲ್ಲುತ್ತೆ ಅಂತ ಅರ್ಥ ಆಗಲಿ ಅಂತ. ಹುಲಿ ಯಾವತ್ತಾದ್ರೂ ಆನೆ ನೋಡಿದ್ಯಾ? ಆನೆ ಕೊಂದಿರೋದು ನೋಡಿದಿರಾ? ಇದು ನೋಡಿಲ್ಲನಕ್ಕ? ನಿನಗೆ ಕೇಳ್ತಾ ಇರೋದು ಇಲ್ಲ ಅಂತಿದ್ಯಾ? ಸಿಂಹಗಳು ಆನೆಯನ್ನು ಸಾಯಿಸ್ತವೆ. ಸಿಂಹಗಳು ಆನೆಯನ್ನ ಸಾಯಿಸಿ ಆನೆಯನ್ನು ತಿಂತವೆ. ಅದಕ್ಕೇನೆ ಸಿಂಹ ಸ್ವಪ್ನ ಯಾರಿಗೆ ಬರೋದು? ಆನೆಗಳಿಗೆ ಸಿಂಹ ಅನ್ಕೊಂಡ್ರೆ ಭಯ. ಹುಲಿ ಕೆಲವೊಂದು ಸಂದರ್ಭದಲ್ಲಿ ಸಿಂಹಕ್ಕಿಂತ ದಪ್ಪ ಬಲಿಷ್ಠ. ಆದರೆ ಯಾವ ಹುಲಿನೂ ಆನೆನ ಕೊಂದಿಲ್ಲ. ಆದ್ರೆ ಸಿಂಹ ಈಗಲೂ ಆಫ್ರಿಕಾದಲ್ಲಿ 1 ದಿವಸಕ್ಕೆ 2 ದಿವಸಕ್ಕೆ ಒಂದೊಂದ್ಸಲ ಒಂದೊಂದು ಆನೆನ ಸಾಯಿಸ್ತಾ ಇರ್ತವೆ ಸಿಂಹಗಳು. ಯಾಕೆ ಹೇಳಿ? ಗುಂಪು ಹುಲಿ ಬೆದೆಗೆ ಬಂತ, ಅದೆಲ್ಲ ಹುಚ್ಚ ಹೋಯ್ತು. ಗಂಡು ಹುಲಿ ಆ ವಾಸನೆ ಒಂದು 5-10 ಕಿಲೋಮೀಟರ್ ದೂರದಿಂದ ಓಡಿ ಬರುತ್ತೆ.
ಒಂದ್ ದಿವಸ 2 ದಿವಸ ಹೆಣ್ಣು ಸಿಂಹ ಜೊತೆ ಇರುತ್ತೆ. ಆಮೇಲೆ ಅವನು ಬೇರೆ ಇವಳು ಬೇರೆ. ಈ ಹುಲಿ ಗರ್ಭಿಣಿ ಆಯ್ತು, ಮಕ್ಕಳು ಸಾಕು ಬೆಳೆಸ್ತು, ಮಕ್ಕಳು ಬೆಳೆದ ಮೇಲೆ ಮತ್ತೆ ಓಡಿಸ್ತಾ ಇರುತ್ತೆ. ಹುಲಿ ಯಾವತ್ತೂ ಸಂಸಾರ ಮಾಡಲ್ಲ, ಬರೀ ಸಂತಾನೋತ್ಪತ್ತಿ ಮಾಡುತ್ತೆ. ಗೊತ್ತಾಗ್ತಿದೆಯಲ್ವಾ? ನಾನೆಲ್ಲ ವಿವರಿಸಿ ಹೇಳ್ಬೇಕಾಗಿಲ್ಲ. ಅದಕ್ಕೆ ಹುಲಿ ತನಗಿಂತ ಚಿಕ್ಕ ಪ್ರಾಣಿಗಳನ್ನೇ, ತನಗಿಂತ ಅಬಲರನ್ನೇ ಸಾಯಿಸೋದು. ಯಾವ್ದೋ ಹಸು ಸಿಕ್ಕಿದ್ರೆ, ಕುರಿ ಸಿಕ್ಕಿದ್ರೆ, ಜಿಂಕೆ ಸಿಕ್ಕಿದ್ರೆ. ಆದ್ರೆ ಸಿಂಹ ದೊಡ್ಡಕ್ಕೆ ಏನ್ ಇದು ಏನಪ್ಪದು ಚಿರಾಫೆ ಎಷ್ಟು ದೊಡ್ಡ ಪ್ರಾಣಿ, ಅಂತದನ್ನ ಆನೆಯನ್ನ ಸಣ್ಣವನು ತಿಂತಾವೆ, ಇಲ್ಲ ಅಂತಲ್ಲ. ಆದ್ರೆ ಸಿಂಹಗಳು ಯಾವತ್ತೂ ಗುಂಪಲ್ಲಿರ್ತವೆ. ಒಂಟಿ ಸಲಗ ಅಂತೀವಿ, ಆನೆಗಳು ಅಷ್ಟೇ ಗುಂಪಲ್ಲೇ ಇರೋದು. ಯಾವುದೋ ಒಂದೊಂದು ಮಾತ್ರ ಬೇರೆ ಕಾರಣಕ್ಕಲ್ಲಿ ಯಾರು ಯಜಮಾನ್ರು ಆಗ್ಬೇಕು ಅಂತ ಗಲಾಟೆ ಬಂದಾಗ ಓಡಿಸ್ಬಿಡ್ತವೆ ಕೆಲವೊಂದು ಗಂಡಾನೆಗಳು ಸೇರ್ಕೊಂಡು. ಒಂದು ಗಂಡಾನೆನ ಅವು ಒಂಟಿ ಸಲಗ, ಅವೇನೆ ಸ್ವಲ್ಪ ಹಳ್ಳಿಗಳ ಮೇಲೆ ಬರುವಂತದ್ದು. ಅವು ಅಷ್ಟೇ ಹಿಂಡಲ್ಲಿರ್ತವೆ ಆನೆಗಳು. ಆದರೆ ಸಿಂಹಗಳು ಆಗ್ಲೇ ಹೇಳ್ದಂಗೆ ಹುಲಿ ತರಕ ನೀವು ಹೋರಾಟ ಮಾಡಿದ್ರೆ, ನಾನು ಹೀರೋ ಅಂದ್ರೆ ನಿಮ್ ಹೋರಾಟ ಗೆಲ್ಲಲ್ಲ. ನೀವು ಸಿಂಹಗಳ ತರ ಇರಬೇಕು. ಸಿಂಹಿಣಿಗಳು ಆಕ್ಚುಲಿ ಗಂಡಸರು ಸಿಂಹಗಳಲ್ಲಿ ಇನ್ನೊಂದು ಕತೆ ಕೇಳ್ಕೊಳ್ಳಿ. ನಾವು ಪ್ರಾಣಿಗಳೇ, ಮನುಷ್ಯರೇನು ಬೇರೆ ಏನು ಅಲ್ಲ. ಗಂಡು ಸಿಂಹಗಳು ಪ್ರೊಟೆಕ್ಷನ್ ಕೊಡ್ತವೆ. ಬೇಟಾಡೋದು ಯಾವ ಗೊತ್ತಲ್ವಾ ಮೇಡಮ್? ಯಾರು ನೀವೆಲ್ಲ ನೋಡ್ಬೇಕು, ನ್ಯಾಷನಲ್ ಜಿಯೋಗ್ರಫಿ. ಮಕ್ಕಳಷ್ಟೇ ಅಲ್ಲ, ನೀವು ದೊಡ್ಡವರು ನೋಡ್ಬೇಕು. ಹೆಣ್ಣು ಸಿಂಹಗಳು ಬೇಟಾಡೋದು, ಗಂಡು ಸಿಂಹಗಳು ರಕ್ಷಣೆ ಕೊಡೋದು. ಹಾಗಂತ ಮನುಷ್ಯರು ಅವ್ರು ಮಾಡ್ಲಿ ನಾವೆಲ್ಲ ಹೋರಾಟ ಮಾಡ್ತೀವಿ ಅಂತಲ್ಲ. ಇವತ್ತಿನ ಹೋರಾಟ ಇವತ್ತು ಗೆಲ್ಲಬೇಕು ಅಂದ್ರೆ ಹೆಣ್ಣು ಮಕ್ಕಳಿಗೆ ಗೆಲ್ಲಿಸ್ಕೊಡ್ಬೇಕು. ಅಷ್ಟಕ್ಕೆ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಗಂಡು ಮಕ್ಕಳಿಗೆ, ಗಂಡಸರಿಗೆ ನಿಮ್ಮಷ್ಟು ಬದ್ಧತೆ ಆಗ್ಲಿ, ನಿಮ್ಮಷ್ಟು ಅನಿವಾರ್ಯತೆ ಆಗ್ಲಿ ಇರೋದಿಲ್ಲ. ಆಚೆ ಹೋದ ತಕ್ಷಣ ಅವನ ಕಥೆನೇ ಬೇರೆ, ಅವನ ಮನಸ್ಸೇ ಬೇರೆ. ಎಲ್ಲೆಲ್ಲೋ ಮಸಾಲೆ ದೋಸೆ ಹೋಗ್ಬಿಡ್ತಲ್ಲ. ಈಗ ಯಾರು ಮಸಾಲೆ ದೋಸೆಗೆ ಆಸೆ ಪಡಲ್ಲ. ಎಲ್ರಿಗೂ ಬಿರಿಯಾನಿನೇ ಬೇಕು. ಏನ್ ಬೇಕಮ್ಮ? ಅಥವಾ ಇನ್ನೇನ್ ಬೇರೆ ಏನಾದ್ರು ಹೇಳ್ದ? ಮಟನ್ ಚಾಪ್ಸು, ಬಿರಿಯಾನಿ, ಅದ್ರ ಜೊತೆಗೆ ಮಂಚ್ಕೊಳ್ಳೋದಕ್ಕೆ ಚಾಕ್ನ, ಬಾಟ್ಲು ಇವೇ ಬೇಕು. ಪುಣ್ಯಾತ್ಮರು ನಮ್ಮ ಹಿರಿಯಕರು ಯಾವ್ದೋ ತಾಲೂಕ್ ಕಚೇರಿಗೆ ಹೋಗ್ತೀವಿ ಅಂತ ಹೋಗ್ಬಿಟ್ಟು ಅಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡ್ಕೊಂಡು ಅಲ್ಲೊಂದು ಮಸಾಲೆ ದೋಸೆ ತಿಂದ್ರೆ ಸಾಕು, ಹೊಟ್ಟೆ ತುಂಬಿಕೊಂಡು ವಾಪಸ್ ನೋಡ್ತಾ ಇದ್ರು. ಇವತ್ತಿರೋ ಗಂಡಸರು ಹಂಗಿಲ್ಲ. ತುಂಡು ಕರೆಕ್ಟ್ ಆಗಿ ಹೇಳಿದೀನಿ ನೋಡು. ಅದಕ್ಕೆ ಅವೆಲ್ಲ ಬಿಟ್ಟು ಹೋರಾಟದಲ್ಲಿ ಪ್ರಾಮಾಣಿಕವಾಗಿ ಭಾಗವಹಿಸಿ. ಹೋರಾಟ ಯಶಸ್ವಿ ಆಗಬೇಕು ಅಂದ್ರೆ ನೀವು ಕಾನೂನು ಭಂಗ ಚಳವಳಿನ ಮಾಡಬೇಕು. ಮೊನ್ನೆ ಇಲ್ಲೇನ್ ಮಾಡಿದ್ರಲ್ಲ ರಸ್ತೆ ತಡೆ, ಆ ತರದ ರಸ್ತೆ ತಡೆಗೆ ನೀವು ಹೆಣ್ಣು ಮಕ್ಕಳು ಮುಂದೆ ನಿಂತ್ಕೊಂಡು ಕಾನೂನು ಭಂಗ ಚಳವಳಿ ಮಾಡಬೇಕು, ಅಸಹಕಾರ ಚಳವಳಿ ಮಾಡಬೇಕು, ಶಾಂತಿಯುತವಾಗಿ ಅಹಿಂಸಾತ್ಮಕವಾಗಿ ಮಾಡಬೇಕು. ನಿಮ್ಮಲ್ಲಿ ಯಾರೋ ಬೇಕು ಅಂತಲೇ ಪುಂಡ್ರ ಪೋಖ್ರು ಇರ್ತಾರಲ್ಲ, ಯಾರೋ ಬಾರಿಗೆ ಇಟ್ಟಿರೋನು, ಅವನ ಕಡೆ 4 ಜನ ಕಳ್ಸಿಬಿಡ್ತಾನೆ. ತಗೊಂಡೋಗಲ್ಲ ಬಾಟ್ಲಿಗೆ ಪೆಟ್ರೋಲ್ ಹಾಕೊಂಡು ಹೊಡೆದ್ಬಿಡು, ಬೆಂಕಿ ಹಚ್ಚಿಬಿಡು ಅಂತ ಒಂದು ಗಾಡಿಗೆ. ಪೊಲೀಸರು ಕಾಯ್ತಾ ಇರ್ತಾರೆ, ಯಾಕೋ ಎಲ್ಲಿದಾರೋ ಗೊತ್ತಿಲ್ಲ. ಅವ್ರು ಪೊಲೀಸರು ಅಂತದಾಗ್ಲಿ ಅಂತ ಬಂದು ಲಾಠಿ ತಗೊಂಡು ನಿಮ್ಮನ್ನೆಲ್ಲ ಹೊಡೆದು ಬಿಡ್ತಾರೆ. ಹಾಕಿದವನು ಯಾರು? ಅವನ್ಯಾವನೋ ಲೋಫರು, ಹೋರಾಟನ ಹಾಳು ಮಾಡ್ಬೇಕು ಅಂದ್ಕೊಂಡಿರೋನು. ಅದಕ್ಕೆ ನೀವು ಮೈಯೆಲ್ಲ ಎಚ್ಚರವಾಗಿರ್ಬೇಕು. ಪೊಲೀಸರು ನಂಬಾರ್ದು. ಇವತ್ತು ಪೊಲೀಸರು ಸಹ ಅವರ ಆಳುಗಳು, ನಿಮ್ಮ ಸೇವಕರಲ್ಲ. ಅವರ ಆಳುಗಳು. ಸುಳ್ಳು ಮೊಕದ್ದಮೆ ಹಾಕ್ತಾರೆ. ಎಷ್ಟು ಕೇಸ್ ಇದೆ ಇಷ್ಟೊಂದು ನಿಮ್ಮ ಮೇಲೆ? ತುಂಬಾ ಇದೆಯಾ? ನನ್ನ ಮೇಲೆ 13 ಕೇಸ್ ಇದೆಯಮ್ಮ, ನ್ಯಾಯ ಕೇಳೋದಕ್ಕೆ ಹೋಗಿರೋದಕ್ಕೆ. ಇವು ನಮ್ಮ ಕರ್ತವ್ಯಕ್ಕಾಗಿ ಪುಡಗೋಸಿ ಕೇಸ್ ಅದು. ಆದ್ರೆ ಬೇಲ್ ತಗೊಳ್ಬೇಕು. ಬೇಲ್ ತಗೊಳ್ಳಿಲ್ಲ ಅಂದ್ರೆ ಜೈಲ್ ಕಳಿಸ್ತಾರೆ. ನಾನು ಒಂದು ದಿವಸ ಜೈಲಲ್ಲಿ ಬಂದಿದ್ದೀನಿ. ಅದೇ ನಿಮ್ಮೆಲ್ಲ ಹಾಕ್ತಾರೆ, ಭಯ ಪಡಬೇಡಿ. ಕೋರ್ಟು ನಮ್ದೇ, ಜೈಲು ನಮ್ದೇ, ಸರ್ಕಾರ ನಮ್ದೇ, ದೇಶನೇ ನಮ್ದು. ಆ ಪೊಲೀಸರು ಅಲ್ಲಿ ಯಾರೋ ಅಲ್ಲಿರೋರಲ್ಲ ಪೊಲೀಸರು, ನೀವು ಸ್ವಲ್ಪ ಲೆಕ್ಕ ಹಾಕಿದ್ರೆ ನಮ್ ಯಾರೋ ದೂರ ಸಂಬಂಧಿಕರೇ ಇರ್ತಾರೆ. ಆ ಜೈಲಲ್ಲಿರೋರು ನಮ್ ಸಂಬಂಧಿಕರೇ ಇರ್ತಾರೆ. ಜಡ್ಜ್ಗಳೇನು ಅದೇನೋ ದೊಡ್ಡ ಬಿಗ್ ಹಾಕೊಂಡು ಕೂತ್ಕೊಳ್ತಾ ಇದ್ರಲ್ಲ ಬ್ರಿಟಿಷ್ ಎಲ್ಲ ಜಡ್ಜ್ಗಳು, ಅವರು ನಮ್ಮ ಅಣ್ಣ ತಮ್ಮಂದ್ರೆ. ನಾನು ವಾಸ ಮಾಡ್ತಿರೋ ಜಾಗದಲ್ಲಿ ಒಂದು 500 ಜನ ಜಡ್ಜ್ಗಳಿದ್ದಾರೆ. ಎಷ್ಟು ಹೇಳಿ? 500 ಜನ. ಜುಡಿಷಿಯಲ್ ಬ್ಲಾಕ್ ಅಂತ ಕೋರಮಂಗಲದಲ್ಲಿ, NGV ಅಲ್ಲೇ ಪಕ್ಕದಲ್ಲೇ. ಅವರೆಲ್ಲ ಎಲ್ಲಿಂದ? ಅಮೆರಿಕದಿಂದ ಬಂದ್ರ, ಇಂಗ್ಲೆಂಡಿಂದ ಬಂದ್ರ? ಅವರು ನಮ್ಮವ್ರೆ. ಭಯ ಪಡಬೇಡಿ. ಆದ್ರೆ ಕಾನೂನು ಭಂಗ ಮಾಡಿ ಕಾನೂನು ಕೈಗೆತ್ಕೋಬೇಡಿ. ಅವರು ಈಗ ಬರ್ತಾರಾ ಸರ್ವೆ ಗಿರ್ವೆ ಮಾಡೋದಿಕ್ಕೆ? ನೀವು ಅಡ್ಡ ಮಲಗಬೇಕು. ಯಾವ ಗಾಡಿ ಒಳಗಡೆ ಬಿಡಬಾರ್ದು. ಆವಾಗ ರಸ್ತೆ ತಡೆ ಮಾಡಬೇಕು. ನೋಡಿ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಮದ್ದೂರಲ್ಲಿ, ಊರಲ್ಲಿ, ಹೆಚ್ಚಲಗೆರೆ ಅಂತ ಹಳ್ಳಿ. ಸುನಂದ ಜಯರಾಮ್ ಅಂತ ಅವ್ರನ್ನೂ ಒಂದು ದಿವಸ ಕರ್ಕೊಂಡು ಬನ್ನಿ. ಯಶವಂತ್ ಒಳ್ಳೆ ಹೆಣ್ಮಗಳು, ರೈತ ಹೋರಾಟಗಾರ್ತಿ. ಇಡೀ ರಾಜ್ಯದಲ್ಲಿ ರೈತ ಹೋರಾಟಗಾರರಲ್ಲಿ ಬಹಳ ದೊಡ್ಡ ಹೆಸರು ಸುನಂದ ಜಯರಾಮ್. ಕೇಳಿದೇನಮ್ಮ? ಅವ್ರ ಊರನ್ನ ಮದ್ದೂರು ನಗರಸಭೆ ಸೇರಿಸ್ಬಿಡ್ತಿದ್ದಾರೆ. ಅದಕ್ಕೆ ಅಲ್ಲಿನ ಒಂದಷ್ಟು 50-100 ಜನ ದಿನ ಆಗಿರ್ಬೇಕು, ಇನ್ನೂ ಜಾಸ್ತಿ ಆಗಿರ್ಬೇಕು. 2-3 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಊರಿಗೆ MLA ಬಂದು ಪೊರಕೆ ತಗೊಳ್ತೀವಿ ಅಂತ ಪೊರಕೆ ತೋರಿಸಿದ್ರು. ನಿಜಕ್ಕೂ ತೋರಿಸಿದ್ರು ಹೆಣ್ಮಕ್ಳು. ಅವರಲ್ಲಿ ಯಾವ್ದೋ ಹೆಣ ಆಗ್ಬಿಡ್ತು. ಅದಕ್ಕೆ ಕದ್ದು ಮುಚ್ಚಿ ಬಂದು
ಸತ್ತೋಗಿದ್ದಕ್ಕೆ ಕದ್ದು ಮುಚ್ಚಿ ಬಂದು ನೋಡ್ಕೊಂಡೋದ MLA. ಅವನಿಗೆ ಬೇರೆ ದಿವಸದಲ್ಲಿ ಬರೋದಕ್ಕೆ ಧೈರ್ಯನೇ ಇಲ್ಲ. ಯಾಕಂದ್ರೆ ಹೆಣ್ಣು ಮಕ್ಕಳು ತೀರ್ಮಾನ ಮಾಡಿದ್ದಾರೆ, ಅವನು ಬಂದ್ರೆ ಪರ್ಕೆ ಹೊಡಿತೀವಿ ಅಂತ. ನಮ್ಮ ರೂಟಲ್ಲಿ ಬರೋದಿಲ್ಲ ಸರ್ ನಮ್ಮ MLA. ಹಾಗಂತ ಪರ್ಕೆ ಹೊಡೀರಿ ಅಂತ ಹೇಳ್ತಾ ಇಲ್ಲ, ಅವೆಲ್ಲ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ. ಆದ್ರೆ ನೀವು ರಸ್ತೆ ತಡೆ ಮಾಡೋದು, ಇನ್ನೊಂದು ಹೋರಾಟ ಮಾಡಲೇಬೇಕು. ಇದು ತೀವ್ರವಾಗಬೇಕು. ಬೇರೆ ಬೇರೆ ಇನ್ನೊಂದಷ್ಟು ಜನ ನೀವೆಲ್ಲ ಕೇಳಿ, ಇವ್ರದ್ದೆಲ್ಲ ಸಹಾಯ ತಗೊಂಡು ರಾಜ್ಯದ ಬೇರೆ ಬೇರೆ ಇರೋರನ್ನ ಕರೆಸಿ ನೀವು ತನಗೆ ಮಾಡ್ದಂಗೆ ಮಾಡ್ರಣ್ಣ. ಸುಮ್ಮನೆ ಯಾರೋ ಬರ್ತಾರೆ, ನಾವೊಂದು ಬಂದ್ಬಿಟ್ಟು ರೆಡಿ ಇದೆಯಾ ಸಿಂಹಾಸನ, ಇಲ್ಲಿ ಕೂತ್ಕೊಂಡು ಭಾಷಣ ಮಾಡ್ಬಿಟ್ಟು ಉಪದೇಶ ಮಾಡೋ ತರಕ್ ಬಿಡಬೇಡಿ. ತೋರಿಸ್ಕೊಂಡು ಬನ್ನಿ ಊರು. ನೀವು ತೋರಿಸ್ತಿಲ್ಲ ಅಂದಿದ್ರೆ ನಂದು ಉಪದೇಶ ಆಗ್ತಾ ಇತ್ತು. ನೀವು ತೋರಿಸಿದ್ ನಾಗರಾಜ್ ಒಳ್ಳೆ ಕೆಲಸ ಮಾಡಿದ, ನಮ್ಮ ಕಣ್ಣು ತೆರೆಸಿದ್ರಿ ನೀವು. ಆ ತರಕ್ಕೆ ಕರ್ಕೊಂಡು ಹೋಗೋದು 2 ಗಂಟೆ ಪರವಾಗಿಲ್ಲ, ಊರು ತೋರಿಸ್ಕೊಂಡು ಬನ್ನಿ. ನಿಮ್ ಸುತ್ತಮುತ್ತ ಊರಲ್ಲಿ ಹೆಂಗ್ ಬದುಕ್ತಿದ್ದಾರೆ ಏನೋ ಒಂದಷ್ಟು ತೋರ್ಸ್ಕೊಂಡ್ ಬಂದಾರ, ಸಾಕು, ಅಷ್ಟೇ ಸಾಕವ್ವ, ಅಷ್ಟೇ ಸಾಕು. ಇನ್ನು ಅದಕ್ಕಿಂತ ಬೇಕಾ? ಅನ್ನ ಬೆಂದಿದೆಯೋ ಇಲ್ಲ ಅನ್ನೋದಕ್ಕೆ ಅನ್ನ ಎಲ್ಲ ತಿಂದ್ಬಿಟ್ಟು ನೋಡ್ತೀಯ ನೀನು? ತಿಂದ್ಬಿಟ್ಮೇಲೆ ಏನ್ ಉಳಿಯುತ್ತೆ? ಎಷ್ಟು ನೋಡ್ತೀಯ? ಒಂದಗಳು ನೋಡಿದ್ಮೇಲೆ ಗೊತ್ತಾಗುತ್ತೆ ಅನ್ನ ಅಷ್ಟೇ. ಇಷ್ಟು ನೋಡ್ಕೋ ಇಷ್ಟೇ. ಇವಾಗೇನ್ ಕಡಿಮೆ ಆಗಿಲ್ಲ, 15-20 ಕಿಲೋಮೀಟರ್ ಹೋಗಿಲ್ವ ನಾವು? ಯಾವ್ಯಾವ್ದೋ ಹಳ್ಳಿಗಳ ಮೇಲೆ ಹೋಗಿ ಬಂದ್ವಿ, 10 ಹಳ್ಳಿಗಳ ಮೇಲೆ. ಹಾಗಾಗಿ ತೋರಿಸ್ಕೊಂಡು ಬನ್ನಿ, ಅವ್ರದ್ದು ಸಹಾಯ ಕೇಳಿ. ನಿಮ್ ಹೋರಾಟ ಇಷ್ಟಕ್ಕೆ ಗೆಲ್ಲಲ್ಲ. ಯಾಕೆಂದ್ರೆ ನಿಮ್ಮ ವಿರುದ್ಧ ಇರೋರು ಯಾರು? ಬ್ರಹ್ಮರಾಕ್ಷಸರು. ಸಾಮಾನ್ಯ ಮನುಷ್ಯರು ಅವರನ್ನು ಅಲ್ಲಾಡ್ಸೋದಿಕ್ಕಾಗೋದಿಲ್ಲ. ಮನೋನ್ಮತ್ತ ದುಷ್ಟ ದುರುಳ ಧೂರ್ತ, ರಾಜ್ಕುಮಾರ್ ಹೇಳ್ತಾರಲ್ಲ ಇದರಲ್ಲೇ, ಅದು ವಿಷ್ಣು ಹೇಳೋದು. ಆ ತರಕ್ಕೆ ಮನೋನ್ಮತ್ತ ದುಷ್ಟ ದುರುಳ ಧೂರ್ತರು ನಿಮ್ಮ ವಿರುದ್ಧ ಇರೋದು, ನಿಮ್ಮ ಭೂಮಿಯನ್ನು ಆಕ್ರಮಿಸಿಕೊಳ್ಬೇಕು ಅಂತ ಬರ್ತಿರೋದು. ಇವ್ರ ಮನಸ್ಥಿತಿ ಹೇಗಿದೆ ಅಂದ್ರೆ, ಆಗ್ಲೇ ಹೇಳ್ತಾ ಇದ್ದೆ, ಸಾಮೂಹಿಕ ಅತ್ಯಾಚಾರಿಗಳ ಮನಸ್ಥಿತಿ ಇವ್ರದ್ದು. ಅದು ಇದು ಅಂತ ನೋಡಲ್ಲ. 15-20 ಜನ ಸೇರ್ಕೊಂಡು ಪೂಲಂದೇವಿ ಕತೆ ಕೇಳಿದೀವಲ್ಲ, ಇನ್ನು ಆವಾಗ ಆಗ್ತಾ ಇರುತ್ತಲ್ಲ. ಆ ಹೆಣ್ಣು ಮಗಳು ಪಾಪ ಅವಳು ಸಾಯ್ತಾ ಇದ್ದಾಳೆ, ರಕ್ತ ಬರ್ತಾ ಇದೆ ಅಂದ್ರೂ ಇನ್ಯಾವನೋ ನೀಚ ಹೋಗೋನು, ಅತ್ಯವನು ಅಂತ ಹೋಗೋನು ರೇಪ್ ಮಾಡ್ತಾನಲ್ಲ, ಅವ್ರಿಗೇನು ಮನುಷ್ಯತ್ವನೇ ಹೋಗ್ಬಿಟ್ಟಿರುತ್ತೆ. ಈ ತರದ ಮನಸ್ಥಿತಿ ಇರೋರು ಮಾತ್ರ ಈ ಭೂಮಿಯನ್ನ, ಇದ್ರ ಮೇಲೆ ಇದನ್ನ ತಗೊಂಡು ಕಬಳಿಸ್ಕೊಂಡು ಅತ್ಯಾಚಾರ ಮಾಡಬೇಕು ಅಂತ ಹೋಗ್ತಿರೋರು. ಇದರಲ್ಲಿ ಇನ್ನೂ ಅನೇಕ ವಿಚಾರಗಳಿದೆ. ನಾನು ನಮ್ಮ ರಾಮನಗರ ಯಲ್ಲಪ್ಪ ಅವರು, ಗಂಗಾಧರ್ ಯಲ್ಲಪ್ಪ ಇವರು, ದಾದ ಏನವ್ರು, ಮುರ್ತಾಜಾ ಭಾಷಾ, ಅಲ್ಲೆಲ್ಲ ಇದ್ದಾರೆ. ಅಣ್ಣ ಕೈ ಮುಗಿತೀನಿ, ವಾರಕ್ಕೊಂದ್ಸಲ 1 ದಿವಸ 2 ದಿವಸ 3 ದಿವಸ ಬಂದು ಇಲ್ಲಿ ಬೆಂಬಲ ಕೊಟ್ಟು ಹೋಗ್ರಪ್ಪ. ದೇವಸ್ಥಾನಕ್ಕೆ ಹೋಗಿ ಬಂದಷ್ಟು ನೀವು ನಮಾಜ್ ಮಾಡಕ್ ಹೋಗ್ತಿರಲ್ಲ, ದೇವಸ್ಥಾನಕ್ಕೆ ವಾರಕ್ಕೊಂದ್ಸಲ ಪೂಜೆ ಮಾಡಕ್ ಹೋಗ್ತಿರಲ್ಲಣ್ಣ, ಹಂಗ್ ಬಂದ್ರಣ್ಣ. ಬಂದು ಇವ್ರ ಜೊತೆ ಕೂತ್ಕೊಂಡು ಯಾರು ಮಾತಾಡಿಸ್ಲಿ ಬಿಡ್ಲಿ. ಜೀವನ್ ಇದು ಮುಗಿಯೋ ತನಕ ಇವರು ಜೀವನ್ ಅಂತ ನಮ್ಮ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ, ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲಾ ಉಸ್ತುವಾರಿ, ಅವ್ರಿಗೂ ನಾನು ಹೇಳ್ತಾ ಇದ್ದೀನಿ, ವಾರಕ್ಕೆ 1 ದಿವಸನಾದ್ರೂ ಯಾರು ಇರ್ಲಿ ಬಿಡ್ಲಿ, ನೀವು 1 ದಿವಸ ಬಂದು ಹೋರಾಟಕ್ಕೆ ಬೆಂಬಲ ಕೊಟ್ಟು ಹೋಗ್ಬೇಕು. ಏನೇನ್ ಮಾಡ್ಬೋದು ಲೈವ್ ಮಾಡಿ, ಇನ್ನೊಂದು ಮಾಡಿ, ಒಂದು ಪತ್ರಿಕಾ ಹೇಳಿಕೆ ಕೊಡಿ. ಸಾಧ್ಯ ಆದ್ರೆ ಇನ್ಯಾವ್ದಾದ್ರು ಈ ತರ ಹೋರಾಟದಲ್ಲಿರೋ ನಮ್ಮ ಪಕ್ಷದಲ್ಲಿ 1 ಜನ ಗೊತ್ತಲ್ವಾ, ಕನ್ನಡ ಪರ ಹೋರಾಟಗಾರರು, ರೈತ ಹೋರಾಟಗಾರರು, ಅಥವ್ರದವ್ರೆಲ್ಲ. ದೊರೆಸ್ವಾಮಿ ಅವರು ಇದ್ದಿದ್ರು, ನಾನೇ ಕರ್ಕೊಂಡ್ ಬಂದ್ಬಿಡ್ತಾ ಇದ್ದೆ ದೊರೆಸ್ವಾಮಿ ಅವರನ್ನ. ಎಸ್ ದೊರೆಸ್ವಾಮಿ ಅವರು ಗೊತ್ತಲ್ವ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು, 103 ವರ್ಷ. SR ಹಿರೇಮಠ ಆರೋಗ್ಯವಾಗಿದ್ರೆ ಅವ್ರನ್ನೂ ನಾನೇ ಕರ್ಕೊಂಡು ಬರ್ತಾ ಇದ್ದೆ. ಅವ್ರಿಗೆ ಇತ್ತೀಚೆಗೆ ಅನಾರೋಗ್ಯ ಆಗಿ ಧಾರವಾಡದಲ್ಲಿದ್ದಾರೆ. ಎಷ್ಟೊಂದು ನಿಮ್ಗಂತೂ ಸಾಕಷ್ಟು ಸಂಪರ್ಕಗಳಿದೆ. ಅದವ್ರದ್ದೆಲ್ಲ ಕರ್ಕೊಂಡು ಬಂದು ಒಂದು ಜನಾಭಿಪ್ರಾಯ ರೂಪಿಸ್ತಾ ಹೋಗಿ, ಆಮೇಲೆ ನೀವೆಲ್ಲ ಏನಿದ್ದೀರಾ, ಈ ಹೆಣ್ಣು ಮಗಳು ಕರೆಕ್ಟ್ ಆಗಿದ್ದಾಳೆ, ಮಿಕ್ಕವ್ರು ನೀವೆಲ್ಲ ಫೇಸ್ಬುಕ್ ಲೈವ್ ಬಳಸ್ತಿರೋ ನೀವು ಯಾರು ಸರಿ ಇಲ್ಲ. ಹೆಣ್ಮಕ್ಳು ಬಳಸಬೇಕು. ನೀವು ಯಾರ ಹತ್ರ ಆದ್ರೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದೆ ಅನ್ನೋರು ವಿಡಿಯೋ ಮಾಡ್ಕೊಂಡು ವಿಡಿಯೋ ಹಾಕ್ಬೇಕು, ನೀವೇ ಮಾತಾಡಬೇಕು. ನಮ್ಮ ಆನೇಕಲ್ ತಾಲೂಕಿನ ಅಲ್ಲಿ 1000 ಎಕರೆ ಕೇವಲ ಜುಜುಬಿ ಪುಟಗೋಸಿ 1000 ಎಕರೆ ನಿಮ್ಗೆ ಹೋಲಿಸಿದ್ರೆ 1000 ಎಕರೆ ಅಲ್ಲಿ ಭೂಸ್ವಾಧೀನ ಆಗ್ತಾ ಇದೆ. ಅಲ್ಲಿ ಹೆಣ್ಣು ಮಕ್ಕಳು ಎಲ್ಲೋ ಸಾಫ್ಟ್ವೇರ್ ಕೆಲಸ ಮಾಡೋರು ಕೂಡ ಇದೇ ತರಕ್ಕೆ ಬಂದು ರಾತ್ರಿ ಹಗಲು ಅಲ್ಲೇ ಉಳ್ಕೊಂಡು ಅಲ್ಲೇ ಕೆಲಸ ಮಾಡ್ತಾ ಆ ಹೋರಾಟದ ವಿಚಾರಗಳನ್ನ, ಫೋಟೋಗಳನ್ನ ಫೇಸ್ಬುಕ್ ಅಲ್ಲಿ, ಪೇಪರ್ಗಳಿಗೆಲ್ಲ ಕಳಿಸ್ತಾ ಇರ್ತಾರೆ. ಏನಮ್ಮ ನೀವೆಲ್ಲ ಸ್ವಲ್ಪ ಫೇಸ್ಬುಕ್ ಬಳಸುವಂತವ್ರು, ಗೊತ್ತಿರುವಂತವ್ರು ವಿಡಿಯೋ ಮಾಡ್ಕೊಳ್ಳಿ. ಈ ಹೋರಾಟ ಗೆಲ್ಲಬೇಕು. ಈ ಭೂಮಿ ಹೋದ್ರೆ ನಮ್ಗೇನು ಬದುಕಿಲ್ಲ. ಇಂಥ ಫಲವತ್ತಾದ ಭೂಮಿಯನ್ನ ಕೊಳ್ಳೆ ಹೊಡೆಯೋರಿಗೆ ಬರ್ತಾ ಇದ್ದಾರೆ ನೀಚರು. ಇದನ್ನ ನಾವು ನೀವು ಗೊತ್ತಾದ ಭಾಷೆಯಲ್ಲಿ ಹೇಳಬೇಕಾದ ರೀತಿಯಲ್ಲಿ, ಅದೇನು ಯಾವುದೋ ಪಂಡಿತರ ತರ ಆ ಕನ್ನಡ ಮಾತಾಡಬೇಕು, ಈ ಕನ್ನಡ ಮಾತಾಡಬೇಕು ಅಂತಿಲ್ಲ. ಸರಳವಾಗಿ ನಿಮ್ಗೆ ಬರುವಂತ ಭಾಷೆಯಲ್ಲೇ. ಇವ್ರದ್ದು ಏನೋ ಹೆಸರೊಂದೆಲ್ಲಮ್ಮ, ಜಯಮ್ಮ ನಮ್ಮ ಅತ್ತೆ ಸೋದರತ್ತೆ ಹೆಸರು. ಜಯಮ್ಮ ಏನನ್ಸುತ್ತೆ ಜಯಮ್ಮ ಅಂತ ವಿಡಿಯೋ ಮಾಡ್ರಕ್ಕ. ಏನಮ್ಮ ನಿನ್ನ ಹೆಸರು? ಚೈತ್ರ. ನೀನು ಮಾತಾಡು. ಇದಾದ್ಮೇಲೆ ವಿಡಿಯೋ ಮಾಡ್ತಿದೆಯಲ್ಲ, ಫೇಸ್ಬುಕ್ ಅಕೌಂಟ್ ಇದೆಯಾ? ಅಕೌಂಟ್ ಡ್ರೈವ್ ಮಾಡು. ಹೋಗ್ಬಿಟ್ಟು ಜಯಮ್ಮ ಏನ್ ಈ ಹೋರಾಟ ಅಂತ ಕೇಳು. ಅಯ್ಯಮ್ಮನೆ ಮಾತಾಡ್ತಾಳೆ. ಇನ್ಯಾರನ್ನೊಬ್ರು ಕೇಳು, ನೀನು ಮಾತಾಡು. ನೀವೆಲ್ಲ ಸೋಷಿಯಲ್ ಮೀಡಿಯಾ ಬಳಸ್ಕೊಂಡ್ರೆ ಇವತ್ತು ಯಾವ ಮಾಧ್ಯಮದವರು ಅಲ್ಲಿ ತಮಿಳುನಾಡಲ್ಲಿ ವಿಜಯ್ಗೆ ಸಪೋರ್ಟ್ ಮಾಡಲಿಲ್ಲ. ಯಾಕಂದ್ರೆ ಮಾಧ್ಯಮ ಎಲ್ಲ ಯಾರ ಜೇಬಲ್ ಇತ್ತು? DMK ಜೇಬಲ್ ಇತ್ತು. ಇನ್ನೊಂದಷ್ಟು ಬಿಜೆಪಿ ADMK ಜೇಬಲ್ ಇತ್ತು.
ಆದ್ರೆ ಅವರು ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ಇವತ್ತು ರಾಜ್ಯ ಗೆದ್ರು. ರಾಜ್ಯ ಅಂದ್ರೆ ಏನು? ಜನರನ್ನ ಗೆದ್ರು, ಜನರಿಗೆ ವಿಷಯ ತಿಳಿಸಿದ್ರು. ರಾಜ್ಯ ಅಂದ್ರೆ ಏನು? ಭೂಮಿ ಎಲ್ಲ ಜನ. ದೇಶ ಅಂದ್ರೆ ತೆಲುಗಲ್ಲಿ ಒಂದು ದೊಡ್ಡ ಕವಿ ಮಾತಾಡ್ತಾನೆ, ದೇಶ ಅಂದ್ರೆ ಮಣ್ಣಲ್ಲ ಕಣ್ರಯ್ಯ, ದೇಶ ಅಂದ್ರೆ ಜನ ಅಂತ. ಆ ರೀತಿಯಲ್ಲಿ ನೀವು ಜನ ತಲುಪಿಸಿ, ವಿಚಾರ ತಲುಪಿಸಿ. ಸಾಕಷ್ಟು ವಿದ್ಯಾವಂತರೆಲ್ಲ ಇದ್ದೀರಾ, ಗಂಡಸರು ಏನೋಣ ಸ್ವಲ್ಪ ಸೋಷಿಯಲ್ ಮೀಡಿಯಾ. ನಾಗರಾಜು ಇದಕ್ಕೆ ಒಂದು ಪೇಜ್ ಮಾಡಿದ್ದೀರಾ? ಮಾಡಿದೀರಾ? ಇದಕ್ಕೇನೆ ಒಂದು ಮಾಡಿಲ್ಲ ಅಂದ್ರೆ ಚೈತ್ರ ನೀನೇ ಮಾಡ್ಬೇಕು. ಮಾಡಿದೀರಾ? ಅದನ್ನೆಲ್ಲ ಮಾಡಬೇಕು. ಆ ಪತ್ರಿಕಾ ಪ್ರತಿ ದಿವಸ ಪತ್ರಿಕೆಯಲ್ಲಿ ವರದಿ ಆಗಿದೆ ಅಂದ್ರೆ ಬಂದಿದಾರಲ್ವಾ, ನಾಳೆ ಪತ್ರಿಕಾ ವರದಿಗಳು ಬರ್ತಾವಲ್ಲ, ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕು. ಒಂದು ಒಳ್ಳೆ ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಳ್ಬೇಕು. ಕೊನೆಯಲ್ಲಿ ಬಹಳ ಮಾತಾಡದೆ ಅನ್ಸುತ್ತೆ, ಇನ್ನು ಮಾತಾಡೋದು ಬಹಳ ಇದೆ ನನಗೆ, ಟೈಮ್ ನಿಮಗಿಲ್ಲ ಅಷ್ಟೇ. ಕೊನೆಯಲ್ಲಿ ಒಂದು ಮಾತು, ನಾನು ಜೇಬಿನ ದುಡ್ಡು ತಂದಿಲ್ಲ, ಜೀವನ 100 ರೂಪಾಯಿ ಕೊಡಪ್ಪ. ನೀವೆಲ್ಲರೂ ಸೇರ್ಕೊಂಡು ಹೋರಾಟವನ್ನು ಉಳಿಸ್ಕೊಳ್ಬೇಕು ಅಂದ್ರೆ ಯಾರೋ ಒಬ್ರು ಇಬ್ರು ಹಣ ಹಾಕೊಳ್ಬಾರ್ದು. ನಾಗರಾಜು ನನ್ನ ಕಡೆಯಿಂದ ನೀವೆಲ್ಲರೂ ಜನ 150, 200 ದೇಣಿಗೆ ಕೊಡಬೇಕು. ಇದು ಇಲ್ಲಾಂದ್ರೆ ಯಾರಿಗೋ ಒಬ್ಬರು ದುಡ್ಡು ಒಂದು ಹಣ ಇಟ್ಟಂಗ ಆಗ್ಬಿಡುತ್ತೆ. ಹಾಗಾಗಿ ನೀವು ತುಂಬಾ ಕಡಿಮೆ ಖರ್ಚು ಏನನ್ನ ಆವಾಗ ಇಲ್ಲಿ ಬರುತ್ತಲ್ಲ ಸಣ್ಣ ಪುಟ್ಟ ಖರ್ಚು ವೆಚ್ಚ, ಕಾಫಿ ಟೀ, ಅದನ್ನು ನೀವು ಹಾಕೊಳ್ಬೇಕು. ಭಗತ್ ಸಿಂಗ್ ಬೇರೆಯವ್ರ ಮನೆಯಲ್ಲೆಲ್ಲ ಹುಟ್ಟಬೇಕಾಗಿರೋದು, ನಮ್ಮ ಮನೆಯಲ್ಲಿರೋದು ಭಗತ್ ಸಿಂಗ್ ಆಗಬೇಕು. ನಮ್ಮದು ಶ್ರಮ ಇರಬೇಕು, ನಮ್ಮದು ಹಣ ಇರಬೇಕು. ಯಾವನ 100 ಕೋಟಿಗೆ 10 ಕೋಟಿಗೆ ಇರೋ ತಂದು ನೀವೆಲ್ಲ ಹೋರಾಟ ಮಾಡುವಂತವ್ರು ನೀವು. ಅವ್ರು ಯಾವನ ಹೇಳ್ತಾರಲ್ಲ ಆ ತರಕ್ಕ ಕೊಡ್ರಣ, ನಮ್ಮ ಪಕ್ಷದವ್ರು ಯಾರು ಇದ್ರೆ ಕೊಡ್ರಣ. ನಮ್ಮ ಪಕ್ಷಕ್ಕೆ ಕೊಡ್ತೀರ, ಜಾಸ್ತಿ ಕೊಡ್ಬೇಡಿ, ಕಡಿಮೆ ಕೊಡಿ. ನಮ್ದೆಲ್ಲ ಅವ್ರದ್ದು ಹೋರಾಟ, ಅವ್ರು ಕೊಡ್ಲಿ ಕುತ್ಕೊಳ್ಳೋಣ. ಅನ್ನ ನಾನು ಹೇಳಿದೆ ಅಂತೇಳಿ ಎಲ್ಲ ಕೊಟ್ಬಿಡಕ್ ಹೋಗ್ಬೇಡಿ. ಸುಮ್ನಿರಯ್ಯ, ನಮ್ಗೆ ದುಡ್ಡಿಲ್ಲ, ಈಗ ನಾವು ಪೆಟ್ರೋಲ್ ಯಾರು ಹಾಕ್ತಾರಯ್ಯ, ಅದಕ್ಕೆ ಅವ್ರೇ ಹಾಕೊಳ್ಳಿ ಇಲ್ವೇನ್ರಮ್ಮ? ನೋಡಿ ಅಣ್ಣ, ವೆರಿ ಗುಡ್ ಥ್ಯಾಂಕ್ ಯು. ಇವೆಲ್ಲ ಈ ತರೀಕೆ ನೀವು ಹೆಣ್ಣು ಮಕ್ಕಳು ಬುದ್ಧಿ ಕಟ್ಕೊ ಬರ್ಬೇಕು, ಮನೆಯಿಂದ ಬೇರೆ ಕೊಡ್ಬೇಕು. ಇದಕ್ಕೆಲ್ಲ ಮಾಡಿ ಈ ತರ ಆವಾಗ ಈ ಹೋರಾಟ ನಿಮ್ಮ ಕೈಯಲ್ಲಿರುತ್ತೆ. ಇಲ್ಲ ಇದ್ಯಾರೋ ಪೆಂಡಲ್ ಹಾಕ್ತೊಂದ್ ಕೈಯಲ್ಲಿರಲ್ಲ ಹೋರಾಟ. ನಾನು ಸೂಕ್ಷ್ಮಗಳು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಂಡ್ರೆ ಉಳಿತೀರಾ. ಬುದ್ಧಿ ಇದ್ರೆ ಕೂತಿಂತೀರಾ, ಇಲ್ಲಾಂದ್ರೆ ಏನಾಗುತ್ತೋ ಗೊತ್ತಿಲ್ಲ. ಅಷ್ಟು ಹೇಳ್ತಾ, ಅನ್ನದಾತ ರೈತರಿಗೆ, ಸ್ವಾಭಿಮಾನಿ ಮಹಿಳೆಯರಿಗೆ, ಭೂ ಸ್ವಾಧೀನ ವಿರುದ್ಧದ ಹೋರಾಟಕ್ಕೆ ಜೈ ಜವಾನ್, ಜೈ ಜವಾನ್, ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಶ್ರೀಗನ್ನಡಂ ಗೆಲ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಎಲ್ಲರೂ ಇದ್ದಾರೆ, ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಕೃಷ್ಣ ಸರ್ಗೆ ಧನ್ಯವಾದಗಳು. ಇವತ್ತು ನಮ್ಮ ಇಲ್ಲಿ ನಡೆದಿರ್ತಕ್ಕಂಥ ರೈತ ಬಂಧುಗಳಿಗೆ ಯಾವ ರೀತಿ ಧೈರ್ಯವನ್ನು ತುಂಬಬೇಕು, ಯಾವ ರೀತಿ ಮುಂದೆ ಹೋರಾಟವನ್ನು ಮಾಡಬೇಕು, ಯಾರ ಮುಂದೆ ನಿಂತು ಹೋರಾಟ ಮಾಡಬೇಕು, ಬೆನ್ನೆಲುಬು ಬಗ್ಗೆ ಯಾರು ಇರಬೇಕು ಅಂತ ಹೇಳಿ ವಿವರವಾಗಿ ತಿಳಿಸಿದ್ದಾರೆ. ಹುಲಿ ಯಾರಾಗಬೇಕು, ಸಿಂಹ ಯಾರಾಗಬೇಕು ಅಂತ ಹೇಳಿ ಅವರಿಗೆ ಉತ್ಪೂರ್ವಕವಾದ ಮತ್ತೊಂದು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಈ ಸಂಘಕ್ಕೆ ದೇಣಿಗೆಯಾಗಿ ಒಂದು ಸ್ವಲ್ಪ ಹಣವನ್ನು ಸಂಗ್ರಹಣೆ ಮಾಡಲಿಕ್ಕೆ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೂ ಆದರೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾರನ್ನ ರೈತ ಮಹಿಳೆಯರು ಮಕ್ಕಳಿದ್ರೆ ಮಾತಾಡಿ, ರೈತ ಮಹಿಳೆಯರು ಮಾತಾಡಿ, ಮಾತಾಡಿ ಇವಾಗ ನಮ್ಮ ರೈತ ಫೇಸ್ಬುಕ್ ಇದೆಯಾ, ಎಲ್ಲಿದೆ, ಮನೇಲಿದ್ಯಾ? ಆನ್ ಮಾಡಿ ಅವ್ರು ಬಂದಿರ್ತಿಲ್ಲ ಕೇಳ್ಬೇಕು ನೀನು. ನಮ್ಮ ಅವ್ರು ಲೈವ್ ಮಾಡ್ತಿರೋರು ರೈತ ಮಹಿಳೆ ಶ್ವೇತಾ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಇವೆಲ್ಲ ಮಾತಾಡಿ ಸಮಾಜ ತಲುಪಿಸ್ಬೇಕು, ಇಲ್ಲಾಂದ್ರೆ ಉಪಯೋಗ ಆಗಲ್ಲ. ಮೊದಲು ನಮ್ಗೆ ಸಪೋರ್ಟ್ ಮಾಡಕ್ ಬಂದಿರೋ KRS ಪಾರ್ಟಿ ಎಲ್ಲಾ ಕಾರ್ಯಕರ್ತರಿಗೂ ಮತ್ತೆ ರವಿಶಂಕರ್ ರೆಡ್ಡಿ ಅವರಿಗೆ ಧನ್ಯವಾದ. ರವಿಕೃಷ್ಣ ರೆಡ್ಡಿ ಅವರಿಗೆ ನಮ್ಮ ಎಲ್ಲ ರೈತ ಸಂಘದ ಪರವಾಗಿ ಧನ್ಯವಾದಗಳು. ಸರ್, ಮೊದಲು ನಾನು ಏನ್ ಹೇಳ್ಬೇಕು ಅಂದ್ರೆ DK ಅವ್ರಿಗೆ ಹೇಳ್ಬೇಕು. ನಾನು ಇದು ಫಲವತ್ತಾದ ಭೂಮಿ ಅಲ್ಲ, ಇಲ್ಲಿ ಯಾರು ಕೃಷಿ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ.
ನಾನು ಭೂಮಿ ತಗೊಂಡೋಗಿ ಅವ್ರಿಗೆ ತೋರ್ಸಕ್ಕಾಗಲ್ಲ. ದಯವಿಟ್ಟು ನಮ್ಮ ಪಂಚಾಯಿತಿಗಳಿಗೆ ಬರಕ್ ಹೇಳಿ. ಬಂದು ನಾನು ನಮ್ದು ಜಾಗದ ಪಾಣಿ ಹಿಡ್ಕೊಂಡು ನಿಂತ್ಕೋತೀವಿ, ವಿತ್ ಆಧಾರ್ ಜೊತೆ ನಮ್ ಲ್ಯಾಂಡ್ ಹತ್ರ ನಿಂತ್ಕೋತೀವಿ. ನೋಡ್ಬಿಟ್ಟು ಅವ್ರಿಗೆ ಹೇಳಕ್ ಹೇಳಿ. ಮತ್ತೆ ಇಲ್ಲಿ ಸ್ವಲ್ಪ ಏಜೆಂಟ್ಗಳಿದ್ದಾರೆ, ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವೇ ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಅವ್ರೆಲ್ಲ ಕೃಷಿ ಮಾಡೋದು ಬಿಟ್ಬಿಟ್ಟಿದಾರಂತೆ. ಅವ್ರಿಗೋಸ್ಕರ ನಾವೆಲ್ಲ ಯಾಕೆ ಸರ್ ಬಿಡ್ಬೇಕು ಕೃಷಿ ಮಾಡೋದು? ಹೌದಲ್ವಾ? ಜೊತೆಗೆ ಅವ್ರು ಹೇಳಿದ್ರು ಏನು 5-6 ಜನ, 10 ಜನ, 12 ಜನ ಅಂತ. ದಯವಿಟ್ಟು ನಮ್ ರೇಷಿಯೋ ಕೊಡ್ತೀವಿ, ನೀವು ಬಂದು ನಿಮ್ ರೇಷಿಯೋ ಇಲ್ಲೇ ಇದೆ ಶಾಖೆಯಲ್ಲಿ ಕೊಡಿ. ದಯವಿಟ್ಟು ಬರ್ಲೇಬೇಕು ನೀವು. ಬಂದ್ ಕೊಡ್ಲೇಬೇಕು ಸರ್. ಇದಂತೂ ನಾನು ನೇರವಾಗಿ ನಮ್ ಪ್ರತಿನಿಧಿಗಳಿಗೆ ಹೇಳ್ತಾ ಇದ್ದೀನಿ. ಈ ಜಾಗಕ್ಕೆ ಬರ್ಬೇಕು. ನಾಳೆ ಕರಿತೀರಾ, ನಾಳೆ ಇಲ್ಲ ಇವತ್ತು ಸಂಜೆ ಆದ್ರೂ ಸಂಜೆ ನನ್ಗೆ ರೇಷಿಯೋ ಸಿಗ್ಲೇಬೇಕು ಸರ್. ಯಾರೋ ಒಬ್ಬ ರೌಡಿ ಏನೋ ಇದಾನಂತಲ್ಲ, ಏನೋ ರೌಡಿ ರಂಗಸ್ವಾಮಿನೋ ಚಿಕ್ಕಸ್ವಾಮಿನೋ ಸ್ವಾಮಿ ಅಂತ ರೌಡಿ ಶೀಟ್ ಅದ, ರೌಡಿ ಶೀಟ್ರು. ಮತ್ತೆ ಇಲ್ಲಿ ನಮ್ DC ಇದಾರೆ, ಅವ್ರು ಕಷ್ಟಪಟ್ಟು IAS ಹೋಗ್ಬಿಟ್ಟು ಏಜೆಂಟ್ ಆಗ್ಬಿಟ್ಟಿದ್ದಾರೆ ಸರ್. ನಂಗೆ ಅರ್ಥನೇ ಆಗ್ತಿಲ್ಲ. ಏನು ಓದ್ತಾ ಇರೋರು ಏಜೆಂಟ್ ಆಗ್ಬೋದು, ಇವ್ರು ಯಾಕೆ ಸರ್ IAS ಓದಿ ರಿಯಲ್ ಎಸ್ಟೇಟ್ ಏಜೆಂಟ್ ಆದ್ರು? ಆ ವಿದ್ಯೆಗಾದ್ರೂ ಬೆಲೆ ಕೊಡಕ್ ಹೇಳಿ. ಯಾಕಂದ್ರೆ ನಾವು ಮೊನ್ನೆ ಅವ್ರನ್ನ ಮನವಿ ಕೊಡಕ್ ಹೋದ್ವಿ. ಅವ್ರು ಹೇಳ್ತಾರೆ ನಾವು ಎಲ್ಲ ಮಾರ್ಬಿಟ್ವಿ ಕಣಮ್ಮ, ಮಾರ್ಬಿಟ್ಟು ಏನೋ ಕೆಂಪೇಗೌಡ ಲೇಔಟ್ ಆಗ್ಬಿಟ್ಟಿದೆ, ನಾನು ಅದಕ್ಕೆ IAS ಓದ್ಬಿಟ್ಟೆ ಅಂತ. ಸರ್ ನಾವೆಲ್ಲ IAS ಓದ್ಬಿಡಕ್ಕಾಗುತ್ತೆ ಸರ್? ಅವನೊಬ್ಬ ಮೂರ್ಖ ಅವನೊಬ್ಬ ಸರ್ಕಾರಿ ಅಧಿಕಾರಿ ಆಗೋದಕ್ಕೆ ನಾಲಾಯಕ. ನಾನು ಹೇಳ್ತಾ ಇದ್ದೀನಿ ಏಜೆಂಟ್ ಆಗ್ಬಿಡಿ. ಪಾಪ ಯಾಕೆ IAS ಓದಿದ್ರಿ? ನಿಮ್ ಪೀಠಕ್ಕೆ ಅವಮಾನ ಮಾಡ್ಬೇಡಿ. ಯಾಕಂದ್ರೆ ನಾವು ಓದಿದೀವಿ, ವಿದ್ಯೆಗೆ ಬೆಲೆ ಕೊಡ್ತೀವಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಏಜೆಂಟ್ ತುಂಬಾ ಜನ ಇದ್ದಾರೆ ರಿಯಲ್ ಎಸ್ಟೇಟ್ ಮಾಡಕ್ಕೆ. ನೀವು ದಯವಿಟ್ಟು ಮಾಡ್ಬೇಡಿ, ನಿಮ್ ವಿದ್ಯೆಗೆ ಬೆಲೆ ಕೊಡಿ ಅಂತ ಅವ್ರಿಗೆ ಹೇಳ್ತಿದ್ದೀನಿ. ಇಷ್ಟೇ ಸರ್ ನಾನು ಹೇಳ್ಬೇಕಾಗಿರೋದು. 3 ಜನಕ್ಕೂ ನಾನು ಹೇಳಿದ್ದೀನಿ. ಇಷ್ಟರಲ್ಲಿ ಯಾರಿಗಾದ್ರೂ ತಲುಪಿದ್ರೆ ನಾಳೆ ಇದೇ ಸ್ಥಳಕ್ಕೆ ಬನ್ನಿ, ನಾವೆಲ್ಲ ಬರ್ತೀವಿ. ಇನ್ನ ಜಾಸ್ತಿ ಜನ ಇದೀವಿ ನಾವು ರೈತರು, ಎಲ್ಲ ಬರ್ತೀವಿ, ನಾವು ಉತ್ತರ ಕೊಡ್ತೀವಿ. ಥ್ಯಾಂಕ್ ಯು ಪ್ರಶಾಂತ್ ಸರ್. ಇನ್ನೊಂದು ನಿಮಗೆ, ನಾವು ಮಾರ್ಚ್ 25 12ನೇ ತಾರೀಕು ನಾವು ಪ್ರಥಮವಾಗಿ ನಮ್ಮ ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡಿದ್ದು. ಅವತ್ತಿಂದ ನಿರಂತರವಾಗಿ ಇವತ್ತು 15ನೇ ತಿಂಗಳು ಆಗ್ತಿದೆ. ಅವತ್ತಿಂದ ನಾವು ರಾಮನಗರ DC ಕಚೇರಿಗೆ ಪಾದಯಾತ್ರೆ ಮಾಡಿದೋ, ಮನವಿ ಕೊಟ್ಟು, ಅದಾದ್ಮೇಲೆ 2 ಸಾರಿ ಮನವಿ ಕೊಟ್ಟು, ದೊಡ್ಡ ಮಟ್ಟದ ಸಭೆ ಇದೇ ಜಾಗದಲ್ಲಿ ಸಭೆಗಳು ಮಾಡಿದೋ. JDS ಅವರು ಬಂದ್ರು, ಬೆಂಬಲ ಕೊಟ್ಟರು, BJP ಅವರು ಕೊಟ್ಟರು, ಬೆಂಬಲ ಕೊಟ್ಟರು, ಮಾಡಿದ್ವಿ. ಆಮೇಲೆ ಮಹಿಳಾ ಒಂದು ಸಮಾವೇಶ ಅಂತ ಮಾಡಿದೋ, 1000 ಜನ ಸೇರಿ. ಮತ್ತೆ ಒನಕೆ ಒಂದು ಪ್ರದರ್ಶನ ಮಾಡಿದೋ. ಈ ರೀತಿ ಹಲವಾರು ಹೋರಾಟಗಳನ್ನ ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಮೊನ್ನೆ ಒಂದು ಐತಿಹಾಸಿಕವಾಗಿ ಒಂದು 2 ದಿನ 28 ಗಂಟೆ ನಾವು ರಸ್ತೆ ತಡೆಯನ್ನ ಮಾಡ್ತಾ ಇದ್ದು ಸಂಪೂರ್ಣವಾಗಿ. ಎತ್ತಿನ ಗಾಡಿ, ಟ್ರ್ಯಾಕ್ಟರ್ ಎಲ್ಲ ವ್ಯವಸಾಯ ಮಾಡುವ ಸಲಕರಣೆಗಳನ್ನ ಬೀದಿಗಿಟ್ಟಿ ನಾವು ಚಳವಳಿಯನ್ನ ಮಾಡಿದ. ಮಧ್ಯ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಮಧ್ಯ ಪ್ರವೇಶಿಸಿ ನಿಮ್ಗೆ DC ಅವ್ರ ಹತ್ರ ಒಂದು ಮೀಟಿಂಗ್ ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡೋದ್ರು. ನಮ್ನ ಕರಿಬೇಕಾದ್ರೆ ಒಂದು 10 ಜನ ಬಂದ್ರಿ, 15 ಜನ ಬರ್ರಿ ಅಂತ ಮಾತ್ರ ಕರೀತಾರೆ. ಅವ್ರನ್ನ ವಿರೋಧಿಗಳನ್ನ 30 ಜನ 40 ಜನ ಕುಡಿಸ್ಕೊಂಡು ಮೀಟಿಂಗ್ ಮಾಡ್ತಾರೆ. ಆಮೇಲೆ ಏನ್ ಹೇಳಿಕೆ ಕೊಡ್ತಾರೆ, ಅವ್ರು 4 ಜನ ಬಂದಿದ್ದು, 10 ಜನ ಬಂದಿದ್ದು. ನಾವು 100 ಜನ ಸೇರ್ಕೊಂಡು ಸಭೆ ಮಾಡ್ಬಿಟ್ಟು ನಾವು ಒಪ್ಪಿಗೆ ಮಾಡ್ಬಿಟ್ಟಿದೀವಿ ಅಂತ ಒಂದ್ ಕಡೆ ಹೇಳ್ತಾರೆ. ಮಾತೆತ್ತರೆ ನಾನು ಗುರುಕಾರ್ವಂಶ 100 ಜಮೀನ್ದಾರು ನಮ್ಮ ತಾತ ನಮ್ಮ ಮುತ್ತಾತ ಅಂತ DC ಹೇಳ್ತಾರೆ. ಸ್ವಾಮಿ, ನೀನು ಒಬ್ಬ ರೈತ ಕುಟುಂಬದಲ್ಲಿ ಬಂದಿದ್ಯಾ? ನಾವು ರೈತರು 1000 ರೈತರು ಬೀದಿಯಲ್ಲಿ ಕೂತಿದೀವಿ. ನೀವು ಬಂದಿ, ನೀನ್ ರೈತನ ಮಗನೇ ಆಗಿದ್ರೆ ನಮ್ ಬಾಬುದ್ ಬನ್ನಿ, ಮಲ್ನಾಡಿದಂಗಿದೆ. ಅದೇನೋ ಚಿಕ್ಕಮಗಳೂರಲ್ಲಿ 18 ಎಕರೆ ಜಮೀನು ನಂದು ಅದೇ ಅಂತ ಅಂದ್ರು. ಆಯ್ತಪ್ಪ, ನೀವು ಮಲ್ನಾಡಿಯಲ್ಲಿದ್ದೀರಿ, ಬೆಂಗಳೂರಿಗೆ ಹತ್ರವಾಗಿ 2ನೇ ಮಲ್ನಾಡಿ ಇಲ್ಲಿದೆ, ಬಂದ್ ನೋಡಿ ಸ್ವಾಮಿ ಅಂದ್ರೆ, ನಾನು ನೋಡಿದೀನಿ ಬಿಡ್ರಿ, ಅವ್ರಿಗೆ ಗೊತ್ತು, ಅಲ್ಲೂ ನಮ್ ನೆಂಟ್ರವ್ರು ಬಿಡ್ರಿ. ಒಂಥರ ನುಡ್ಸ್ಕೊಳ್ಳೋ ಪ್ರಶ್ನೆ ಉತ್ತರ ನಮ್ಗೆ ಈ ತರ ಹೇಳ್ಕೊಂಡು ಬಂದಿದ್ದಾರೆ ಸರ್. ನಿಮ್ಮ DC 1000 ಎಕರೆ ಇಲ್ಲಿ, ಅವನು ನಮ್ ಗುಲಾಮ. ಇವತ್ತು ನಮ್ ಗುಲಾಮ ಅನ್ಬಾರ್ದು, ಸೇವಕ ಅವನು. ನಮ್ಮ ನಂಜುಂಡಸ್ವಾಮಿ ಅವ್ರು ಏನ್ ಹೇಳಿದ್ರು, ಜಿಲ್ಲಾಧಿಕಾರಿ ಜಿಲ್ಲೆಯ ಪ್ರಥಮ ಕೂಲಿ, ಜನರ ಪ್ರಥಮ ಕೂಲಿ. ಅವನ್ ದರ್ಪ ದಿಮಾಕು, ಅವನ ಜಮೀನ್ದಾರಿಗೆ ಅವನ ಮನೆಯಲ್ಲಿ, ಅವ್ರ ಅಪ್ಪನ ಮನೇಲಿ ಇಟ್ಕೊಳ್ಳಿ, ನಮ್ ಜನರ ಮುಂದೆ ಅಲ್ಲ. ಅವನು ನಮ್ಮ ಜನರ ತೆರಿಗೆ, ನಮ್ಮ ತೆರಿಗೆ ಹಣದಲ್ಲಿ ನಮ್ಮ ಕೆಲಸ ಮಾಡ್ತಿರುವಂತ ಸೇವಕ. ಅವನ ಮಾನ ಮರ್ಯಾದೆ ಉಳಿಸ್ಕೊಳ್ಬೇಕು ಅನ್ನೋಗಿದ್ರೆ ಇದನ್ನ ಬದಲಾವಣೆ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರಿಗೂ ಹಾಗೆ ಹೇಳ್ತಾನಂತೆ, ನಮ್ದೇನೋ ಗುರುಕಾರ ವಂಶ, ಜಮೀನ್ದಾರ ವಂಶ. ಜಮೀನ್ದಾರಾಗಿರೋ ಜಮೀನ್ದಾರ ಆಗಿರೋ, ನೀನ್ ಯಾಕೆ DC ಆಗಿದೀಯಾ? ಇದು ಪ್ರಜಾಪ್ರಭುತ್ವ. ಇದು ಯಾವುದೋ ಸರ್ವಾಧಿಕಾರಿ ರಾಜ ಪರಂಪರೆ ಅಲ್ಲ, ಅಯೋಗ್ಯನ್ ತಂದು. ಆಮೇಲೆ ಇಲ್ಲಿ ನೋಡಿ,
ಏನ್ ಮಗು ಈ ಮುಖದಲ್ಲಿ ನೋಡಿದ್ರೆ ನಮ್ಮ ಫೋಟೋ ಅಲ್ಲಿ ಯಾರೋ ಒಬ್ಬ ಹಾಕಿದ್ದಾರೆ, ನಮ್ಮವ್ರು ಯಾರು ಗುರ್ತು ಮಾಡಿದ್ದಾರೆ, ಗುರುಸ್ವಾಮಿ ರೌಡಿ ಅಂತ, ರೌಡಿ ಶೀಟರ್ ಅಂತ. ರೌಡಿ ಶೀಟರ್ ಕೆಲವೊಂದ್ಸಲ ಪೊಲೀಸರು ಆಗ್ತಾರೆ ಅಂತ, ನಿಜಕ್ಕೂ ರೌಡಿನೇನೋ ಗೊತ್ತಿಲ್ಲ. ಆದ್ರೆ ನನ್ಗೆ ಯಾರೋ ಫೋನ್ ಮಾಡಿ ಹೇಳಿದ್ರು, ಸರ್ ಇಲ್ಲಿರೋರ್ನೆಲ್ಲ ಎದುರಿಸಿ ಬೆದರಿಸಿ ಅವ್ರ ಕೈಯಲ್ಲಿ ನಾವು ಜಮೀನು ಕೊಟ್ಬಿಡ್ತೀವಿ ಅಂತೆಲ್ಲ ಬೆದರಿಸಿ ಸೈನ್ ಹಾಕೊಂಡಿದ್ದಾನೆ ಸರ್ ಇವನು ರೌಡಿ ಶೀಟರ್ ಅಂತ. ನೋಡಿ ಅವನು ಗುರಿಕಾರದು ನೋಡಪ್ಪ ಜೀವನ ಏನ್ ಕಳೆ, ಏನ್ ತಕ 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 ಅಂತ ಕುಣಿತಿದ್ದಾನೆ. ಇಲ್ಲಿ ನೀವು ಹೋದಾಗ ಬೇದಿ ಮಾತ್ರ ತಗೊಂಡಿದ್ದಾನೆ. ಹೋಗಿ ಹೇಳ್ರೋಣ, ಲೈವ್ ಅಲ್ಲಿ ಆಗಿದೆ, ರೆಕಾರ್ಡ್ ಆಗಿದೆ. ಅವ್ನು ಡಿಸಿಗೆ ಹೇಳ್ರಿ, ಬೇದಿ ಮಾತ್ರ ತಗೊಂಡು ಪಾಪ ಹಾಕ್ತಾನೆ, ಟಾಯ್ಲೆಟ್ ಬಂದು ಮನೆ ಪತ್ರ ತಗೊಳ್ತಿದ್ದಾನೆ. ಇಲ್ಲಿ ಏನು ಬಾಬಾ 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 ಏನ್ ಸಂತೋಷ, 32 ಕಾಣಿಸ್ತಾ ಇದೆ. ನಾನು ಅವ್ರ ಗುರಿಕಾರಿಗೆ ಅವರು, ಸ್ವಾಮಿ ನೀವು ಮಾಡಿರುವಂತಹ ನೀಚ ಕೆಲಸಕ್ಕೆ ನಾವು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ನೀವು ಡಿಸಿ ಆಗಿದ್ರೇನು ಇನ್ನೊಂದೇನಾಗಿದ್ರು ಡಿಸಿಗೂ ಪಿಸಿಗೂ ಒಂದೇ ಬೆಲೆನೆ. ನೀವು ನ್ಯಾಯವಾಗಿಲ್ಲ ಅಂದ್ರೆ ನೀವು ಪ್ರಜಾಪ್ರಭುತ್ವ ಇದು. ನಿಮ್ಮ ಅಪ್ಪ ನಿಮ್ಮ ತಾತ ಯಾವನೋ ಏನು ಜಮೀನ್ದಾರ ಆಗಿರ್ಬೋದು, ಆದ್ರೆ ಇವತ್ತು ಯಾವ ರಾಜ ಪರಂಪರೆನೂ ಇಲ್ಲ, ಯಾವ ಜಮೀನ್ದಾರನೂ ಇಲ್ಲ, ಯಾವ ಸರ್ವಾಧಿಕಾರನೂ ಇಲ್ಲ. ಇರೋದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ನೀವು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಜನರ ತೆರಿಗೆ ಹಣದಲ್ಲಿ ಸಂಬಳ ತಗೊಳ್ತಿರುವಂತವ್ರು, ನಿಮಗೆ ಇಷ್ಟ ಇದ್ರೆ ಇರಿ, ಕಷ್ಟ ಆದ್ರೆ ಬಿಟ್ಟು ಹೋಗಿ. ಆದ್ರೆ ನಮ್ದು ಆ ವಂಶ ಈ ವಂಶ ಅಂದ್ಕೊಂಡು ದರ್ಪ ದಬ್ಬಾಳಿಕೆ ಮಾಡೋದಿಕ್ ಬಂದ್ರೆ ನಿಮಗೆ ಪ್ರಜಾಪ್ರಭುತ್ವದಲ್ಲಿ ಕೊನೆಗೆ ಕೃಷ್ಣನ ಜನ್ಮಸ್ಥಾನಕ್ಕೆ ಹೋಗೋದು. ನೀವು ಎಲ್ಲಿಗೆ? ಭರತ್ ನಗರದ ಜೈಲಿಗೆ ಹೋಗ್ತೀರಾ ಇದೇ ತರ ದರ್ಪ ತೋರಿಸಿದ್ರೆ. ಇವತ್ತು ಅಧಮ ರಾಜಕಾರಣಿಗಳು ನಿಮ್ಮಂತವ್ರು ನಿಂತ್ಕೊಂಡು ಅಧಿಕಾರ ಚಲಾಯಿಸ್ತಾ ಇರ್ಬೋದು. ನಾಳೆ ಜನ ಮನಸ್ಸು ಮಾಡಿದ್ರೆ ಒಳ್ಳೆ ರಾಜಕಾರಣ, ಒಳ್ಳೆ ಜನ, ಒಳ್ಳೆ ಜನಸೇವಕರು, ರಾಜಕಾರಣಿಗಳು, MLAಗಳು, ಮಿನಿಸ್ಟರ್ಗಳು ಬಂದ್ರೆ ನಿನ್ನಂತವರು ಅಲ್ಲಿ ಭರತ್ ನಗರ ಜೈಲಲ್ಲಿ ಟಾಯ್ಲೆಟ್ ತೊಳಿತಾ ಇರಬೇಕಾಗುತ್ತೆ. ನಿಮ್ಮ ಜಮೀನ್ದಾರಿಗೆ ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಇಷ್ಟು ನಾನು ಯಾಕಂದ್ರೆ ಆರೋಳ್ಳಿ ವಿಚಾರದಲ್ಲೂ, ಆರೋಳ್ಳಿ ಜಮೀನು ವಿಚಾರದಲ್ಲೂ ಯಾರೋ ರೈತರು ಹೋದಾಗ ಇದೆ ಅಂತ ಮನಸ್ಸೆ, ನಮ್ಮದು ಜಮೀನ್ದಾರ ವಂಶ. ನೀನ್ ಯಾವ್ದು ಕೇಳಿಲ್ಲ ಅವ್ನು ಜಮೀನ್ದಾರ ಅಂತ? ಯಾವ್ದು ಬೇಕು ಅವ್ನು ಜಮೀನ್ದಾರ ಅಂತ? ಆ ಡಿಸಿಗೆ ನೇರವಾಗಿ ಎಲ್ಲ ರೆಕಾರ್ಡ್ ಆಗಿದೆ, ಹೋಗ್ತಾ ಇದೆ. ಇನ್ನೊಂದು ಸಲಕ್ಕೆ ಆ ಡಿಸಿ ಅವ್ರ ಅಪ್ಪಂದು ಅವ್ರ ತಾತಂದು ಹೆಸರು ಹೇಳ್ಕೊಂಡು ನಮ್ಮ ಜಮೀನ್ದಾರ ವಂಶ ಅಂದ್ರೆ ಅವನು ಯಾವನೇ ಆಗಿರ್ಲಿ, ಅವರು ಪ್ರಜಾಪ್ರಭುತ್ವದಲ್ಲಿ ಜನಸೇವೆ ಮಾಡುವಂತಹ ಅಧಿಕಾರಿ ಆಗೋದಕ್ಕೆ ಲಾಯಕ್ಕಿಲ್ಲ. ಡಿಲಿಮಿನೇಷನ್ ಆಫ್ ಡ್ಯೂಟಿ ಕೇಸ್ ಹಾಕ್ತೀವಿ. ಈಸ್ ಅನ್ಫಿಟ್ ಟು ಬಿಕಮ್ ಎ ಗವರ್ಮೆಂಟ್ ಎಂಪ್ಲಾಯ್, ಕಂಡಕ್ಟ್ ಆನ್ ಬಿಕಮಿಂಗ್ ಎನ್ ಆಫೀಸರ್ ಅಂತ ಒಂದಿದೆ. ಆತ ಸರ್ಕಾರಿ ಹುದ್ದೆಗೆ ಅಧಿಕಾರಕ್ಕೆ ಯೋಗ್ಯನಲ್ಲದ ವ್ಯಕ್ತಿ. ನಾನು ನಿಮ್ಮ ಮೂಲಕ ನೀವು ಹೇಳೋದಕ್ಕೆ ಇದನ್ನು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಡಿಸಿಗೆ ಅರ್ಥ ಮಾಡ್ಕೊಳ್ಬೇಕು ಅವರು ಇದನ್ನ. ಅವ್ರೇನೋ ಹೇಳಿದ್ರಲ್ಲ, ಅವ್ರೇನು ಓದಿರೋದಕ್ಕೆ, ಅವ್ರೇನು ನಮ್ಮ ಶ್ವೇತನ ಏನಮ್ಮ ಹೇಳಿದ್ರಲ್ಲ, ಅವ್ರು ಓದಿರೋದಕ್ಕೆ ತಕ್ಕನಾಗಿ ನಡ್ಕೊಳ್ಳಿ ಅಂತ. ಆ ಮನುಷ್ಯ ಓದಿದ ತಕ್ಕನಾಗಿ ನಡ್ಕೊಳ್ತಾ ಇಲ್ಲ. ಹಾಗೆ ಸರ್, ಇನ್ನೊಂದು ವಿಚಾರ ಸರ್, ಭೂ ಸ್ವಾಧೀನ ಮಾಡ್ಕೋಬೇಕಾದ್ರೆ ಒಂದು ಪ್ರಕ್ರಿಯೆ ಇದೆ, ಒಂದು ಸಿದ್ಧಾಂತ ಇದೆ ಸರ್. ಆ ಸಿದ್ಧಾಂತನೆಲ್ಲ ಗಾಳಿ ತೋರಿ ಏಕಾಏಕಿ ಫಿಲಂನಲ್ಲಿ ನೋಟಿಫಿಕೇಶನ್ ಮಾಡ್ತೀರಿ. ಈ ಭಾಗದ ಶಾಸಕರಾಗ್ಲಿ ಇಲ್ಲ ಅಧಿಕಾರಿಗಳಾಗ್ಲಿ ಕರೆದಿ ಒಂದು ಸಭೆ, ರೈತರ ಸಭೆ ಮಾಡಿಲ್ಲ, ಏಕಾಏಕಿ ಫಿಲಂನಲ್ಲಿ ನೋಟಿಫಿಕೇಶನ್ ಮಾಡಿದ್ರಿ. ಡಿಸಿ ಮನವಿ ಕೊಡಕ್ ಹೋದ ಡಿಸಿ ಆಫೀಸ್ ಮುಂದೆ ನೀವೇನು ಬೀದಿ ಕುತ್ಕೊಂಡು ಬರೀ ಬಡ್ಕೋಬಹುದು ಅಷ್ಟೇ, ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ ಡಿಸಿ ಅವರು ಹೇಳಿದ, DCM ಸಾಹೇಬ್ರು ಹೇಳಿದ್ರು. ಶಾಸಕರು ಮನವಿ ಕೊಟ್ಟಿದ್ದೀವಿ ಸರ್, ಶಾಸಕರಿಗೆ ಮನವಿ ಕೊಟ್ಟಿದ್ದೀವಿ, ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗೆ ಮನವಿ ಕೊಟ್ಟಿದ್ದೀವಿ. ಇಷ್ಟಾದ್ರೂ ಕೂಡ ನಮ್ಮ ರೈತರ ಸಮಸ್ಯೆಗೆ ಒಂದು ಬಿಡಿಗಾಷ್ಟು ಸ್ಪಂದನೆ ಸಿಗಲಿಲ್ಲ. ಕಾನೂನು ಹೋರಾಟ ಮಾಡೋದಕ್ಕೆ ಅವಕಾಶ ಇದೆ, ಅದನ್ನ ಎಕ್ಸ್ಪ್ಲೋರ್ ಮಾಡಿದ್ದೀರಾ? ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ, ಬಟ್ ಮುಂದುವರೆದಿಲ್ಲ. ಇಲ್ಲ, ಅದು ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಯಾಕಂದ್ರೆ ಮೊದಲನೇ ಆಮೇಲೆ ಆ ಲಾಯರ್ಗಳು ಅಷ್ಟೇ ಬಹಳ ಜನ ಒಳ್ಳೆ ಇದು ಹೇಳೋದಿಲ್ಲ, ಯಾಕಂದ್ರೆ ಅವ್ರಿಗೂ ಗೊತ್ತಿರೋದಿಲ್ಲ. ಮೊದಲು ಬಂದಿದ್ರೆ ಆಗ್ತಾ ಇತ್ತು ಅಂತಾರೆ, ಅದಾದ್ಮೇಲೆ ಅದಕ್ಕೆ ಮೊದಲು ಹೋದ್ರೆ ಇಲ್ಲ ಅದಾದ್ಮೇಲೆ ಮಾತ್ರ ತಗೊಳಕ್ಕಾಗೋದು ಅಂತಾರೆ. ಹಾಗಾಗಿ ತಮ್ಮಲ್ಲಿ ಒಂದು ಮನವಿ, ದಯವಿಟ್ಟು ಇಷ್ಟೆಲ್ಲ ಮಾಡಿದ್ರು ಕೂಡ ನಮ್ಮ ರೈತರ ಸ್ಪಂದನೆಗೆ ಯಾರು ಸ್ಪಂದಿಸಲಿಲ್ಲ ಸಮಸ್ಯೆಗೆ. ತಮ್ಮಲ್ಲಿ ಒಂದು ಮನವಿ ಏನಂದ್ರೆ, ಸರ್ಕಾರಕ್ಕೆ ಮುಖ್ಯ ಕಾರ್ಯದರ್ಶಿಗೆ ಒಂದು ಪತ್ರ ಹಾಕಿ, ಈ ಭಾಗದ ಭೂಮಿ ನಾನು ವೀಕ್ಷಣೆ ಮಾಡಿದ್ದೀನಿ, ಅಲ್ಲಿ ಸಭೆ ಮಾಡಿದ್ದೀನಿ, ಫಲವತ್ತಾದ ಬಹುವಾರ್ಷಿಕ ಕೃಷಿ ಪ್ರದೇಶ ಅಂತ ಹೇಳಿ, ಈ ತಪ್ಪದೆ ನೀವು ಭೂ ಸ್ವಾಧೀನ ಕೈ ಬಿಡಬೇಕು, ಅನುಮೋದನೆ ಪಡ್ಕೊಂಡಿದ್ದು ಕೈ ಬಿಡಬೇಕು ಅಂತ ಹೇಳಿ, ಥ್ಯಾಂಕ್ ಯು ಸರ್ ಅಂತ ಹೇಳಿ ತಮ್ಮಲ್ಲಿ ನಮ್ಮ ರೈತ ಪರವಾಗಿ, ರೈತ ಮಹಿಳೆಯರ ಪರವಾಗಿ ತಮಗೆ ಒಂದು ಮನವಿಯನ್ನ ಇವತ್ತೇ ಫೇಸ್ಬುಕ್ ಅಲ್ಲಿ ಇವತ್ತೇ ಬರೀತೀನಿ. ನಾಳೆ ನಮ್ಮ ಜೀವನ ಲೆಟರ್ ರೆಡಿ ಮಾಡ್ತಾರೆ, ನಾಳೆನೇ ಅವ್ರು ಸೈನ್ ಮಾಡಿ ನಾಳೆನೇ ಕಳಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.
ಈಗ ದಯವಿಟ್ಟು ಎಲ್ಲ ರೈತರು ಬಂದವರು ಇವಾಗ ಅಡಿಗೆ ನಡೀತಾ ಇದೆ, ಅಡಿಗೆ ಮಾಡ್ತಾ ಇದ್ದಾರೆ. ಎಲ್ಲ ಅಡಿಗೆ ಊಟ ಮಾಡ್ಕೊಂಡೇ ಮನೆಗೆ ಹೋಗ್ಬೇಕು ಅಂತ ಹೇಳಿ ಅದು ಇವರು ಸಿದ್ದರಾಜಣ್ಣ ರಾಜಣ್ಣ ಹೇಳಿರೋದು ಹೇಳ್ರಿ, 4 ಜನ ಇದಂತಾರಲ್ಲ, ಅದು ಅಧ್ಯಕ್ಷ ಅವರು ಪಂಚಾಯತಿ ಮೆಂಬರ್ ಆಗಿದ್ರಲ್ಲ, ಸೊಸೈಟಿ ಅಧ್ಯಕ್ಷ ಆಗಿದ್ರಲ್ಲ, ಯಾವ ರೈತರು ಆಯ್ತು ಆಯ್ತು ಮತ್ತೆ ಮಾತಾಡ್ತೀಯಾ? ಆತ್ಮೀಯ